ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥ್ಯೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾ ಸುಖಾನಿ ಚ ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾಂಸ್ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶಾಲಾ ಸಂಬಂಧಿನಸ್ತಥಾ ಅನ್ನುವಂಥ ಅರ್ಜುನನ ಭೂಮಿಕಾ ಏನದನು, ಇದು ಮಧ್ಯವರ್ತಿ ಭೂಮಿಕಾ. ಇದು ಯಾವುದ್ರ ಮಧ್ಯವರ್ತಿ ಭೂಮಿಕಾ ಅಂತಂದ್ರೆ अर्जुन येन लिखत्यानं ಅಂತಂದ್ರೆ कृष्णा मला विजयाची इच्छा नाही, राज्याची नाही, सुखाचीही नाही. हे गोविंदा, आम्हाला राज्य मिळून काय उपयोग, सुखोपभोग मिळून काय उपयोग, किंबहुना आम्हाला जगून तरी काय उपयोग. ज्यांच्याकरिता आम्हाला राज्याची, भोगांची अथवा सुखांची इच्छा असावयाची ते हे या युद्धामध्ये स्वतःचे प्राण आणि धन यांचा त्याग करून उभे आहे. माझे गुरु, माझे पितृतुल्य स्वजन, पुत्र, त्याचप्रमाणे आजे, मामा, सासरे, नातू, मेहुणे आणि तसेच संबंधी लोक यांना एतान नहंतुमिच्छामि महतोपि मधुसूदन अपित्रैलोक्य राज्यस्य हेतो किन्नु महीकृते ಅನ್ನುವಂಥದ್ರೊಳಗಿಂದ ಅರ್ಜುನನ ಭೂಮಿಕಾ ಎಂಥದ್ದು ಅಂತಂದ್ರೆ ಮಧ್ಯವರ್ತಿ ಭೂಮಿಕಾ. ಯಾವ್ಯಾವುದ್ರೊಳಗಿಂದ ಮಧ್ಯವರ್ತಿ ಭೂಮಿಕಾ ಅದ ಅಂತಂದ್ರೆ ಅಜ್ಞಾನ ಮತ್ತು ಜ್ಞಾನ ಇವೆರಡರೊಳಗಿನ ಮಧ್ಯವರ್ತಿ ಭೂಮಿಕಾ ಅದು. ಈ ಭೂಮಿಕಾದೊಳಗಿಂದನೇ ನಾವು ಏನು ಮಾಡಬೇಕಾಗಿ ಬರ್ತದೆ ಅಂತಂದ್ರೆ ಅಜ್ಞಾನದ ಕ್ಷೇತ್ರದೊಳಗಿಂದ ಜ್ಞಾನದ ಕ್ಷೇತ್ರದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಈ ಮಧ್ಯವರ್ತಿ ಭೂಮಿಕಾದೊಳಗಿಂದನೇ ಹೋಗಬೇಕಾಗಿ. ಇದು ಅದಕ್ಕೆ ದ್ವಾರ, ಇದು ಮಧ್ಯವರ್ತಿ ದ್ವಾರ ಇರ್ತದೆ. ಈ ಕಡೆಗೆ ಅಜ್ಞಾನದ ಭೂಮಿಕಾ, ಆ ಕಡೆಗೆ ಜ್ಞಾನದ ಭೂಮಿಕಾ. ಅದು ಮಧ್ಯವರ್ತಿ ದ್ವಾರ ಯಾವುದು ಅಂತಂದ್ರೆ ಈಗೇನು ಅರ್ಜುನ್ ಹೇಳಿಕ್ಕೆ ಹತ್ಯಾನೋ ಹಿಂಗೆ ಅನಿಸೋವರೆಗೂ ಜ್ಞಾನದ ಭೂಮಿಕಾದಲ್ಲಿ ಪ್ರವೇಶ ಆಗಂಗೇ ಇಲ್ಲ. ಇದಕ್ಕೆ ಜ್ಞಾನೇಶ್ವರ ಮಹಾರಾಜರು ಏನಂದ್ರು ಅಂತಂದ್ರೆ ಶಂಕರಾಚಾರ್ಯರು ಸಹಿತ ಇದಕ್ಕೆ ವೈರಾಗ್ಯನಿಷ್ಠ ಅಂತ ಹೇಳಿದ್ರು. ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ವೈರಾಗ್ಯನಿಷ್ಠ ಅಂತ ತಿಳ್ಕೊಂಡು ಹೇಳಿ, ಅರ್ಥಾತ್ ಈ ನಿಷ್ಠಾದೊಳಗಿಂದಲೇ ಜ್ಞಾನ ನಿಷ್ಠಾದೊಳಗೆ ನಾವು ಪ್ರವೇಶ ಮಾಡಲಿಕ್ಕೆ ಶಕ್ಯ. ಎಲ್ಲಿವರೆಗೂ ನಮಗೆ ಅಹಂಕಾಂಕ್ಷೆ ವಿಜಯಂ ಅಂತ ಅದನ್ನು ಅಲ್ಲಿವರೆಗೂ ಏನಿಲ್ಲ ಅಂದ್ರೆ ಪರಮಾರ್ಥ ಇಲ್ಲ. ಮತ್ತೆ ಏನು ಅನ್ನಿಸ್ಬೇಕು ಅಂದ್ರೆ ನಕಾಂಕ್ಷೆ ವಿಜಯಂ ಕೃಷ್ಣ, ಅಹಂಕಾಂಕ್ಷೆ ವಿಜಯಂ ಕೃಷ್ಣ, ಅಹಂ ಸುಖಾನಿಚ ಅಂತ ಎಲ್ಲಿವರೆಗೂ ಅದನು ಅಲ್ಲಿವರೆಗೂ ನಮಗೇನಿಲ್ಲ ಅಂದ್ರೆ ಅತ್ಲಾಗಿನ ಕ್ಷೇತ್ರದಲ್ಲಿ ಪ್ರವೇಶ ಇಲ್ಲ. ಆದ್ರಿಂದನ ಎಂಥವರಿಗೂ ಸಹಿತ ಈ ಭೂಮಿಕಾದೊಳಗಿಂದನ ಹೋಗಬೇಕಾಗಿ ಬರ್ತದೆ. ಶ್ರೀರಾಮಚಂದ್ರಿಗೆ ಯಾವಾಗ ಅಧ್ಯಯನ ಅದೆಲ್ಲ ಆದ ಬಳಿಕ ಇನ್ನೂ ರಾಮ ಆವಾಗ ಎಷ್ಟು ವಯಸ್ಸಿನವಿದ್ದ ಅಂತಂದ್ರೆ 15-16 ವರ್ಷದವನಿದ್ದಾಗ ಅವನಿಗೆ ಈ ಭೂಮಿಕಾ ಪ್ರಾಪ್ತ ಆಗ್ತದೆ. ಯಾವಾಗ ಅಂದ್ರೆ ತೀರ್ಥಾಟನೆ ಮಾಡಿಕೊಂಡು ಬಂದ ಕೂಡಲೇ ಅವನ ಮನುಷ್ಯನಾಗಿ ಈ ಪ್ರಪಂಚದ ವಿಷಯಗಳ ವಿಷಯದಲ್ಲೇ ಯಾವ ಅರ್ಥಾತ್ ಭಾವ ನಿರ್ಮಾಣ ಆಯ್ತು ಅಂದ್ರೆ ಇದೆಲ್ಲ ದುಃಖಮಯವಾಗಿರ್ತಕ್ಕಂಥದ್ದು ಅನ್ನೋ ಭಾವ ನಿರ್ಮಾಣ ಆಯ್ತು. ಪ್ರತಿಯೊಂದು ಸುಖದ ಹಿಂದೆ ದುಃಖದ ಹೊರೆಯದ ಅನ್ನೋದು ನಮ್ಮ ಕಲ್ಪನಾ ಬರುವ ತನಕನೂ ನಮಗೇನಿಲ್ಲ ಅಂದ್ರೆ ಪರಮಾರ್ಥದೊಳಗೆ ಪ್ರವೇಶ ಇಲ್ಲ ಅಂತ. ಸುಖದ ಹಿಂದೆ ದುಃಖದ ಹೊರೆಯದ, ಒಂದು ಕಣ ಸುಖದ ಹಿಂದೆ ಒಂದು ಮಣ ದುಃಖದ ಅನ್ನುವಂಥ ಕಲ್ಪನಾ ಇಲ್ಲಿವರೆಗೂ ನಮಗೆ ಬರಂಗಿಲ್ಲೋ ಅಲ್ಲಿವರೆಗೂ ನಮಗೆ ಖರೆ ಜೀವನ ಅರ್ಥ ಆಗಿಲ್ಲ ಅಂತ. ನಮ್ಮ ಜೀವನ ನಿಜವಾಗಿ ಏನಾಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ. ಆದ್ದರಿಂದ ಶ್ರೀರಾಮಚಂದ್ರನಿಗೂ ಸಹಿತ ಇಂಥದ್ದೊಂದು ಭೂಮಿಕಾ ಪ್ರಾಪ್ತ ಆದ. ಅನೇಕ ಕ್ಷೇತ್ರಗಳನ್ನು, ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಬಂದ ಕೂಡಲೇ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷಿದ್ರೆ ಅನೇಕ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸತ್ಸಂಗ, ಅನೇಕ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಭಗವಂತನ ಆರಾಧನೆ, ಉಪಾಸನೆ ಇವುಗಳದ್ದೇನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಾವಶಿದ್ರೆ ಮಾತ್ರ ಖರೆ ಅರ್ಥದಲ್ಲಿ ಇದು ಬರ್ತದೆ. ಅಂದ್ರೆ ಸುಳ್ಳು ಅರ್ಥದಾಗಿರ್ತದೆ ಏನಂದ್ರೆ ಇರ್ತದೆ ಅಂತ. ತಾತ್ಪೂರ್ತಿಕವಾಗಿರ್ತಕ್ಕಂಥ ಅರ್ಥದೊಳಗೂ ಈ ಭೂಮಿಕಾ ಬರ್ತಿರ್ತದೆ. ಯಾವಾಗ ಅಂತಂದ್ರೆ ಪ್ರಸೂತಿ ವೈರಾಗ್ಯದಲ್ಲೇ, ಸ್ಮಶಾನ ವೈರಾಗ್ಯದಲ್ಲೇ, ಪುರಾಣ ವೈರಾಗ್ಯದಲ್ಲೇ ಈ ಭೂಮಿಕಾ ಬರ್ತಾವೆ. ಪ್ರಸೂತಿ ವೈರಾಗ್ಯದಲ್ಲಿ ಬರ್ತದಿಲ್ಲ. ಅರ್ಥಾತ್ ಹೆಣ್ಮಕ್ಳಿಗೆ ಅದನ್ನು ಕಲ್ಪನಾ ಇರ್ತದೆ. ಅತ್ಯಂತ ಕ್ಲೇಶ ಹೊಂದಿರತಕ್ಕಂಥ ಅವರು ತಿರುಗಿನಿಂಥ ಪ್ರಸೂತಿ ಉಪದ್ವ್ಯಾಪಕ ಬೀಳಂಗಿಲ್ಲ ಅಂತ. ಅರ್ಥಾತ್ ಏನು ಅಂತಂದ್ರೆ ಆ ಭೂಮಿಕಾ ಪ್ರಾಪ್ತ ಆಗ್ತದೆ. ಅದು ಎಲ್ಲಿವರೆಗೂ ಅಂತಂದ್ರೆ ಆ ಮಗುವಿನ ಮುಖ ನೋಡೋವರೆಗೂ ಚಂದ ಅಂತೊಂದು ಗಂಡಸು ಮಗು ಇತ್ತು ಅಂತಂದ್ರೆ ಆಮೇಲೆ ಅದ್ರದ್ದು ಮತ್ತೆ ಅದೆಲ್ಲ ಮರ್ತು ಹೋಗ್ತದೆ. ಮತ್ತೇನಾಗ್ತದೆ ಅಂದ್ರೆ ಪ್ರಪಂಚದ ವಿಷಯದಲ್ಲಿ ಪುನಃ ಅದ ಒಂದು ಪ್ರವೃತ್ತಿ, ಅದ ಆಸಕ್ತಿ ಅನ್ನುವಂಥದ್ದಾಗ್ತದೆ ಅನ್ನುವಂಥದ್ದು ಪ್ರಸೂತಿ ವೈರಾಗ್ಯದಲ್ಲಿ, ಸ್ಮಶಾನ ವೈರಾಗ್ಯದಲ್ಲಿ. ಎಷ್ಟು ಅದನ್ನು ಸ್ವಲ್ಪ ನಾವು ನೋಡಿದ್ರೆ
ಏನು ಅನಿಸ್ಬಿಡ್ತಂದ್ರೆ ಛೇ ನಮಗೂ ಹಿಂಗದಲ್ಪ ಕಡಿಕ ನಾವು ಇಲ್ಲೇ ಬರ್ತೀವಿ ಅನಿಸೋದು ಸಹಿತ ಭಾಳ ಕ್ವಚಿತ್ತದ ರೀ. 100 ಮಂದಿ ಒಳಗೆ ಯಾರಿಗೋ ಒಬ್ಬರಿಗೆ ಅನಿಸ್ತಿರ್ತದೆ. ಉಳಿದವ್ರೆಲ್ಲರೂ LIC ಡೆಪಾಸಿಟ್ ಇದನ್ನ ಚರ್ಚೆ ಮಾಡ್ತಿರ್ತಾರೆ. ನಿಮ್ದೆಷ್ಟು ಡೆಪಾಸಿಟ್ ಅದ ಅಂತ ತಿಳ್ಕೊಂಡು ಬರೋ ಮುಂದೆ ಮುಂಬೈದಂಥ ಶಹರದೊಳಗೆ ಬರೋ ಮುಂದೆ ಕಾಯಿಪಲ್ಯ ತೊಗೊಂಡ್ಬರ್ತಿರ್ತಾರೆ ಮತ್ತು ಪ್ರಪಂಚಕ್ಕೆ ಬೇಕಾಗುವ ವಸ್ತುಗಳನ್ನೆಲ್ಲ. ತಾತ್ಪರ್ಯ ಏನು ಅಂದ್ರೆ ಅದು ಸ್ಮಶಾನ ವೈರಾಗ್ಯನೂ ತಾತ್ಪೂರ್ತಿಗೆ ಇರ್ತದೆ. ಸ್ಮಶಾನ ವೈರಾಗ್ಯನೂ ಸಹಿತ ಏನಿರ್ತದೆ ತಾತ್ಪೂರ್ತಿಗೆ ಇರ್ತದೆ. ಆ ಹೆಣ ಸುಟ್ಟು ಬರೋ ತನಕ ಅಷ್ಟು ಮನುಷ್ಯನಾಗ ಏನೇನು ಅನಿಸ್ತದೆ. ಆದ್ರೆ ಮನೆಗೆ ಬಂದ್ವಿ ಅಂತಂದ್ರೆ ಮತ್ತೇನದ ಅಂದ್ರೆ ಮನ್ಯಾಗಿನ ಮಂದಿ ಮಾರಿ ನೋಡಿದ್ವಿ ಅಂದ್ರೆ ಆ ಹೆಣದ ಮಾರಿ ಮರ್ತು ಹೋಗ್ತದೆ, ಈ ಮಾರಿದ ಕಣ್ಣು ಮುಂದೆ ಬಂದ್ಬಿಡ್ತಾವೆ. ಆದ್ದರಿಂದ ಮತ್ತೆ ಅದೆಲ್ಲ ಏನಾಗ್ತದಂದ್ರೆ ಸ್ಮಶಾನ ವೈರಾಗ್ಯನೂ ಹೋಗ್ತದೆ. ಇಂಥವೆಲ್ಲ ವಿಚಾರ ಹೇಳಲಿಕ್ಕೆ ಹತ್ಕೂಳೆ ಪುರಾಣ ವೈರಾಗ್ಯ ಬರ್ತದೆ. ಇದನ್ನು ಓದಿದ್ರೆ ಏನಾಗ್ತದೆ ಅಂತಂದ್ರೆ ಮಾಘ ಓದಿ ಮಗ ಕೆಟ್ಟಂತ, ಮಧ್ವ ವಿಜಯ್ ಓದಿ ಹಳ್ಯಾ ಕೆಟ್ಟಂತ, ಹಿಂಗೇನೋ ಒಂದು ಶಾಸ್ತ್ರದ. ಮಾಘ ಓದಿ ಮಗ ಕೆಟ್ಟ, ಮಾಘದೊಳಗೆ ಬರೇ ಶೃಂಗಾರ ಭಾವದ. ಮಾಘ ಕಾವ್ಯದೊಳಗೆ ಎಷ್ಟರ ಶೃಂಗಾರಮಯ ಅದ ಅಂತಂದ್ರೆ ಮಾಘ ಓದಿ ಮಗ ಕೆಟ್ಟ, ಮಧ್ವ ವಿಜಯ್ ಓದಿ ಹಳ್ಯಾ ಕೆಟ್ಟ ಅಂತ ಬರಲ್ಲ. ಮಧ್ವ ವಿಜಯದೊಳಗೆ ಅತ್ಯಂತ ವೈರಾಗ್ಯದ ವರ್ಣನೆ ಎಲ್ಲ ಮಾಡಿರೋದ್ರಿಂದ ಹಳ್ಯಾ ಕೆಟ್ಟ ಅಂತ ನಾವು ವೈರಾಗ್ಯ ಬಂದು ಮನೆ ಬಿಟ್ಟು ಹೋಗಿಬಿಡ್ತಾವ. ಆಮೇಲೆ ಪಾಪ ಏನಾಗ್ತದೆ ಅಂತಂದ್ರೆ ಮಗಳು ಇದು ಆಗಿಬಿಡ್ತಾವೆ. ಹಂಗೇನದ ಅಂದ್ರೆ ಪುರಾಣ ವೈರಾಗ್ಯ ಅಂತಂದ್ರೆ ಪ್ರವಚನ ನಡೆದಾಗ ಅದನ್ನ ಕೇಳೋರಿಗೆ ಹೇಳೋರಿಗೆ ಇಬ್ಬರಿಗೂ ಹಿಂಗೆ ವೈರಾಗ್ಯ ಬಂದಿರ್ತದಲ್ಲ, ಅದೇನಾಗ್ತದೆ ಅಂತಂದ್ರೆ ಅದು ಮುಗಿಯೋವರೆಗೂ ಸಾಕಪ್ಪ ಎಂದೆಂದು ಏನೂ ಪ್ರಪಂಚ ಬೇಡ, ವಿಷಯ ಬೇಡ, ಸ್ವಸ್ಥ ರಾಮ ಕೂತು ಬಿಡಬೇಕು ಅಂತ ಅನ್ನಿಸ್ತದೇನೋ. ಖರೆ ಹೊರಗೆ ಹೋದ ಕೂಡಲೇ ಅದೆಲ್ಲ ತಲೆಯಾಗಿಂದ ಹೋಗಿಬಿಡ್ತದೆ. ಆದ್ದರಿಂದ ಏನದ ಅಂತಂದ್ರೆ ಬಹಳ ಜನ್ಮಾಂತರದ ಪುಣ್ಯ ವಿಶೇಷ ಇದ್ರನ ಮನುಷ್ಯಾಗ ಏನು ಅನ್ನಿಸ್ತದ ಅಂತಂದ್ರೆ ಪ್ರಪಂಚದ ಸುಖದ ಹಿಂದೆ ದುಃಖದ ಅನ್ನುವಂಥ ಜ್ಞಾನಕ್ಕನ ವಿವೇಕ ಅಂತ ಹೆಸರು. ವಿವೇಕ ಅಂದ್ರೆ ಏನು ಅಂತಂದ್ರೆ ಸುಖದ ಹಿಂದಿರ್ತಕ್ಕಂಥ ದುಃಖದ ಕಲ್ಪನಾ ಯಾರಿಗೆ ಬರ್ತದನೋ ಅವ್ರಿಗೆ ಮಾತ್ರ ಪ್ರಪಂಚ ನಿಜವಾಗಿರ್ತಕ್ಕಂಥ ಅರ್ಥ ಆಗ್ತದನೆ. ಹೊರತು ಸುಖವನ್ನು ಸುಖ ಅಂತ ತಿಳ್ಕೊಂಡಿವಿ ಅಂದ್ರೆ ಅದು ಎಂದೆಂದು ಅದು ಅವಿವೇಕದ ಲಕ್ಷಣ. ಆದ್ದರಿಂದ ಶಂಕರಾಚಾರ್ಯ ಬರೆದ್ರು ಏನು ಅಂತಂದ್ರೆ ವಿವೇಕಿನಾಂತು ಸರ್ವಂ ದುಃಖಮೇವ ನತು ಅವಿವೇಕಿನಾಂ. ಯಾವ ವಿವೇಕಿ ಇದ್ದಾನೋ ಅವನಿಗೆ ಪ್ರತಿಯೊಂದರೊಳಗೂ ದುಃಖ ಅನ್ನಿಸ್ತದೆ. ಮುಂಜಾನೆ ಎದ್ದ ಕೂಡಲೇ ಅವನಿಗೆ ದುಃಖನ ಶುರುವಾಗ್ತದೆ. ಸರ್ವಂ ದುಃಖಮಯಂ ಜಗತ್, ಇದೆಲ್ಲ ಪ್ರಪಂಚ ದುಃಖಮಯವಾಗಿರ್ತಕ್ಕಂಥದ್ದು ಅನ್ನುವಂಥ ಭಾವ ಅವನಿಗೆ ಬರ್ತದೆ. ಅದು ವಿವೇಕದ ಲಕ್ಷಣ. ಯಾರಿಗೆ ಎಲ್ಲದರೊಳಗೂ ದುಃಖ ಕಾಣಿಸ್ತದನೋ ಅವನೊಳಗೆ ವಿವೇಕ ಜಾಗೃತ ಆಗ್ಲಿಕ್ಕೆ ಹತ್ತಿದ ಅಂತ ಅರ್ಥ. ದುಡ್ಡಿನೊಳಗೆ ದುಃಖದ, ಅಧಿಕಾರದೊಳಗೆ ದುಃಖದ, ಸತ್ತಾದಲ್ಲಿ ದುಃಖದ, ಮಾನ ಸನ್ಮಾನದಲ್ಲಿ ದುಃಖದ, ಪ್ರಪಂಚದ ವಿಷಯಗಳಲ್ಲಿ ದುಃಖದ, ತಿನ್ನುವುದ್ರಾಗ ದುಃಖದ, ಕುಡಿಯೋದ್ರಾಗ ದುಃಖದ, ನೋಡುವುದ್ರಾಗ ದುಃಖದ, ಕೇಳುವುದ್ರಾಗ ದುಃಖದ, ಬೇಕಾದ ವಿಷಯ ಇರ್ಕೋಲ್ತಾಗ ತಿನ್ನೋದ್ರೊಳಗಿನ ದುಃಖದ ಕಲ್ಪನಾ ನಮಗೆ ಬಂದ್ರೆ ಮಾತ್ರ ನಮಗೇನು ಮಾಡ್ಲಿಕ್ಕೆ ಶಕ್ಯದ ಅಂದ್ರೆ ರಸನ ಗೆದಿಲಿಕ್ಕೆ ಶಕ್ಯದ, ಅಥವಾ ಅದ್ರ ಮೇಲೆ ನಾವು ಏನಾದರೂ ನಿಯಂತ್ರಣ ಮಾಡ್ಲಿಕ್ಕೆ ಶಕ್ಯದನೇ. ಹೊರತು ತಿನ್ನೋದ್ರೊಳಗೆ ಸುಖದ ಕಲ್ಪನಾ ಮಾಡ್ಕೋತಾ ಹೋದ್ವಿ ಅಂದ್ರೆ ಬಹಳ ಘಾತಕವಾಗಿರ್ತಕ್ಕಂಥದ್ದು. ಮಹಾರಾಜ್ ಹೇಳಿದ್ರು, ಜೀವ ಜಿಂಕ್ಲಿ त्यांचा अर्थ परमार्थ साधला ಅಂತ. ನಮಗೆ ಕಲ್ಪನಾ ಬರೋದಿಲ್ಲ. ನಮ್ಗೆ ಅದ್ರದ್ದು ಏನು ಅನಿಸ್ತದೆ ಅಂದ್ರೆ ನಾವು ಬೋಂಡ ಮಸ್ತ್ ಆಗ್ಯಾವ ಇನ್ನೊಂದ್ಸಲ ಮಾಡೋಣ ಅಂತ ಅಂದ್ಬಿಡ್ತೀವಿ. ಹೊರತು ಅರ್ಥಾತ್ ಅದು ಯಾವ ರೀತಿ ದುಃಖಮಯವಾಗಿರ್ತಕ್ಕಂಥದ್ದು ಅನ್ನೋ ಕಲ್ಪನಾ ಬರಂಗಿಲ್ಲ. ಆದ್ದರಿಂದ ಇದೇನದ ಅಂದ್ರೆ ಮಧ್ಯವರ್ತಿ ಒಂದು ಭೂಮಿಕಾ ಇದೆ. ಸಂಪೂರ್ಣವಾಗಿರ್ತಕ್ಕಂಥ ಭಗವದ್ಗೀತೆ ಒಳಗೆ 2 ಭೂಮಿಕಾದ ಮಧ್ಯದಲ್ಲಿರ್ತಕ್ಕಂಥ ಮಧ್ಯವರ್ತಿ ಭೂಮಿಕಾ ಇದೆ. ಅರ್ಜುನ್ ಮನುಷ್ಯನಾಗ ಬಂದಿರೋದು. ಆದ್ದರಿಂದ ಬಹಳ ದೊಡ್ಡ ಅಧಿಕಾರ ಪ್ರಾಪ್ತ ಆತ ಅವನಿಗೆ. ಎದಕ್ಕೆ ಅಧಿಕಾರ ಪ್ರಾಪ್ತ ಆತು ಅಂದ್ರೆ ಭಗವದ್ಗೀತಾ ಶ್ರವಣ ಮಾಡ್ತಕ್ಕಂಥ ಅಧಿಕಾರ ಪ್ರಾಪ್ತ ಆತು. ಎದರೊಳಗಿಂದ ಅಂತ ತಿಳ್ಕೊಂಡು ಕೇಳಿದ್ರೆ ಹೇಳ್ತಾ ಇದ್ದಾರೆ ಏನು ಅಂದ್ರೆ ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಅರ್ಜುನ ಮುಂಚಿನಿಂದ ಅವ್ನು ಹಿಂಗಿತ್ತೇನು ಅಂದ್ರೆ ಹಿಂಗಿದ್ದಿದ್ದಿಲ್ಲ. ಅವನು ವಿಜಯದ ಭಾವನಾದಿಂದ, ವಿಜಯದ ಅಪೇಕ್ಷಾದಿಂದ, ವಿಜಯ ಸಂಕಲ್ಪ ಮಾಡಿಕೊಂಡನ ಬಂದಿರತಕ್ಕಂಥವನಾಗಿದ್ದ. ಯಾವಾಗ ಚಕ್ರವರ್ತಿ ಅಶೋಕ ಆ ಯುದ್ಧದ ಕ್ಷೇತ್ರದೊಳಗೆ ನಿಂತುಕೊಂಡು ಅವೆಲ್ಲ ಹೆಣ ರಕ್ತದ ಕಾಲುವೆ ಹರಿದಿರೋದನ್ನು ನೋಡಿದ, ಆ ಹೆಣಗಳನ್ನು ನೋಡಿದ, ಅವಾಗ ಅವನು ವೈರಾಗಿ ಬಂದುಬಿಡ್ತು. ಅವ ಬೌದ್ಧ ಭಿಕ್ಷು ಆಗಿಲ್ಲ. ಅಶೋಕ್ ಚಕ್ರವರ್ತಿ ಏನಾದ ಅಂದ್ರೆ ಅಶೋಕ ಬುದ್ಧ ಬೌದ್ಧ ಭಿಕ್ಷುಕ ಆದ. ಅವನು ತಂಗಿ ಆಕಿನೂ ಬೌದ್ಧ ಭಿಕ್ಷು ಆದ್ಲು. ಆಕೆ ಬ್ರಹ್ಮದೇಶಕ್ಕೆಲ್ಲ ಹೋಗಿ ಬಂದಿಲ್ಲ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಯಾವಾಗ ವೈರಾಗ್ಯ ಜಾಗೃತ ಆಗ್ತದನ್ನು ಹೇಳಿ ಬರೋದು ಭಾಗ್ಯೋದಯ. ಅದು ವೈರಾಗ್ಯ ಮನುಷ್ಯನಾಗಿ ಬರುವುದು. ಸಾಕಪ್ಪ ಈ ಪ್ರಪಂಚ ಅನ್ಸೋದು ಅಲಂ ಬುದ್ಧಿ ಅಂತಾರೆ. ಸಾಕು ಅನ್ಸೋದು ಅಲಂ ಬುದ್ಧಿ, ವಲ್ ಅನ್ಸೋದು ಖರೆ ವೈರಾಗ್ಯ. ಸಾಕು ಅನ್ಸೋದು ಮತ್ತೆ ಯಾವ್ದಾರ ಬೇಕು ಅನಿಸ್ಬೋದು. ಯಾವುದೋ ಕಾರಣದಿಂದ ಸಾಕು ಅನಿಸಿದ್ದು ಏನಾಗ್ಬೋದು ಅಂದ್ರೆ ಮತ್ತೊಂದು ಅನುಕೂಲ ಪರಿಸ್ಥಿತಿ ಬಂದಾಗ ಮತ್ತೆ ಬೇಕು ಅನಿಸ್ಬೋದು. ಆದ್ರೆ ಮನಃಪೂರ್ವಕವಾಗಿ ವಲ್ ಅನಿಸೋದು ಖರೇ ವಲ್ಲ. ಹಾಗಾದ್ರೆ ವೈರಾಗ್ಯದೊಳಗೆ ಇವು 3 ಏನ್ರಿ ಅಂದ್ರೆ ಇನ್ನೊಂದದ. ಅರ್ಥಾತ್ ಏನು ಅಂದ್ರೆ ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಇವು ತಾತ್ಪೂರ್ತಿಕವಾಗಿರ್ತಕ್ಕಂಥ ಪ್ರಸಿದ್ಧ ವೈರಾಗ್ಯಗಳು. ಇನ್ನೊಂದು ಯಾವ ವೈರಾಗ್ಯ ಅಂದ್ರೆ ವಿವೇಕ ವೈರಾಗ್ಯ ಅಂತ.
ಆಮೇಲೆ ಇನ್ನೂ ಒಂದು ಹೇಳ ರಾಮಕೃಷ್ಣ ಪರಮಹಂಸರು, ಸಾಧನ ವೈರಾಗ್ಯ ಅಂತ ಒಂದು ವಿವೇಕ ವೈರಾಗ್ಯ. ಸತ್ಸಂಗದೊಳಗಿಂದ ವಿವೇಕ ಜಾಗೃತ ಆಗಿ ಸತ್ಸಂಗ, ನಿತ್ಯ ಸತ್ಸಂಗದಲ್ಲಿ ಶ್ರವಣ ಮಾಡಿ 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 ಮನಸ್ಸಿನೊಳಗೆ ಏನಾಗ್ತದ್ರೆ ವಿವೇಕ ಜಾಗೃತ ಆಗ್ತದೆ. ಆವಾಗ ವಸ್ತುಗಳಲ್ಲಿರ್ತಕ್ಕಂಥ ದುಃಖದ ಕಲ್ಪನಾ ನಮಗೆ ಅಂತಃಕರಣಕ್ಕೆ ಅದು ಮನವರಿಕೆ ಆಗ್ತದೆ. ಯಾವಾಗಲೂ ಏನಾಗಬೇಕು, ಯಾವುದೋ ಒಂದು ಜ್ಞಾನ ಏನಾಗಬೇಕು ಅಂದ್ರೆ ಮನವರಿಕೆ ಆಯ್ತು ಅಂದ್ರೆ ಅದನ್ನು ನಾವು ಎಷ್ಟು ಸ್ವೀಕಾರ ಮಾಡ್ತೀವೋ ಅಷ್ಟು. ನಾವು ಎದರಿಂದ ಸ್ವೀಕಾರ ಮಾಡೋದಿಲ್ಲ ಅಂದರೆ ಯಾರು ಹೇಳಿದ್ರು ಸ್ವೀಕಾರ ಮಾಡೋದಿಲ್ಲ. ನಮಗದು ಮನವರಿಕೆ ಆಗ್ಬೇಕು, ನಮಗೆ ಅನಿಸ್ಬೇಕು ಇರೋ ದುಃಖದಪ್ಪ ಅಂತ ತಿಳ್ಕೊಂಡು ಅನಿಸ್ತೀವಿ ಅಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ಮಹಾರಾಜರು ಹೇಳಿದರು ಹೆಂಗೆ ಅನಿಸ್ಬೇಕು ಅಂದ್ರೆ ಬಟ್ಟಲದೊಳಗೆ ಏನದ ಅಂತಂದ್ರೆ ಆ ಉತ್ತಮವಾಗಿರ್ತಕ್ಕಂಥ ಖೀರ್ ಮಾಡಿಟ್ಟಾರೆ. ಖೀರ್ ಮಾಡಿ ಬಡಿಸ್ಯಾರ, ಬಟ್ಟಲು ತುಂಬ ಖೀರು ಘಮ 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 ವಾಸನೆ ಬರ್ತದೆ. ಕಿವ್ಯಾಗ ಬಂದು ಸಾವಕಾಶ ಹೇಳಿದ್ರೆ ಏನು ಅಂತಂದ್ರೆ ಅದ್ರಾಗ ಪ್ರಚಂಡ ವಿಷ ಅದು, ಕುಡಿತೀವಿಲ್ರಿ ಅದು. ಅರ್ಥಾತ್ ಕಿವ್ಯಾಗ ಹೇಳಿದ್ರು ಅದರೊಳಗೆ ವಿಷ ಅದ ಅಂತ ಹೇಳಿದ ಕೂಡಲೇ ಹೆಂಗೆ ಅದು ಬೇಕಾದಷ್ಟು ಘಮಘಮಿಸೋದು, ಅತ್ಯಂತ ಮಧುರವಾಗಿರ್ತಕ್ಕಂಥ ಖೀರಿದ್ದನ್ನು ಸಹಿತ ಅದನ್ನು ನಾವು ಹೆಂಗೆ ಕೈಲೇ ಸಹಿತ ಮುಟ್ಲಿಕ್ಕೆ ಹೋಗೋದಿಲ್ಲೋ ಹಂಗೆ ಪ್ರಪಂಚದ ವಿಷಯಗಳಲ್ಲಿ ದುಃಖದ ಅನ್ನುವಂಥದ್ರ ಮನವರಿಕೆ ಆಯ್ತು ಅಂದ್ರೆ ಎದರೊಳಗಿಂದ ಮನವರಿಕೆ ಆಗ್ತದಂದ್ರೆ ಕಿವ್ಯಾಗ ಹೇಳಿದ ಕೂಡಲೇ ಹೆಂಗೆ ನಮಗೆ ಅನಿಸ್ತೇವೋ ಹಾಗೆ ನಮಗೆ ಸತ್ಪುರುಷರ ಶಬ್ದಗಳಿಂದ ಏನು ಅನ್ನಿಸ್ಬೇಕು ಅಂದ್ರೆ ಪ್ರಪಂಚದ ದುಃಖದ್ದು ಇದೇನು ಸಾಮಾನ್ಯ ವಿಷಯ ಅಲ್ರಿ. ಇದಕ್ಕೆ ದೀರ್ಘಕಾಲೀನವಾಗಿರ್ತಕ್ಕಂಥ ಒಂದು ಏನು ಬೇಕು ಅಂದ್ರೆ ಸತ್ಸಂಗ ಬೇಕು, ಶ್ರವಣ ಬೇಕು, ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಬೇಕು, ಸದ್ಗುರುಗಳ ಕೃಪಾ ಬೇಕು. ಅಂದ್ರೆ ಮಾತ್ರ ಪ್ರಪಂಚದ ವಿಷಯಗಳಲ್ಲಿ ವೈರಾಗ್ಯ ನಿರ್ಮಾಣ ಆಗ್ತಾನೆ. ಹೊರತು ಇಲ್ಲದೆ ಇದ್ರೆ ಪುನಃ ಪುನಃ ವಿಷಯಗಳಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರವೃತ್ತಿ ಇರ್ತದೆ. ಆದ್ದರಿಂದ ರಾಮಕೃಷ್ಣ ಪರಮಹಂಸರು ಏನಂದ್ರು ಅಂದ್ರೆ ಈ ಪ್ರಕಾರವಾಗಿ ವಿವೇಕ ಅನ್ನುವಂಥ ಸ್ವಲ್ಪ ಜಾಗೃತ ಆಗ್ಲಿಕ್ಕೆ ಹತ್ತಾಗ ನಾವು ಸಾಧನೆ ಮಾಡಬೇಕು. ಸಾಧನದಿಂದ ಕ್ರಮವಾಗಿ ನಮ್ಮ ಮನಸ್ಸನ್ನು ಶನೈ ರೂಪರಮೇ ಬುದ್ಧ್ಯಾಧೃತಿ ಗೃಹೀತಯ ಅವಕಾಶ ನಮ್ಮ ಮನಸ್ಸನ್ನು ತೆಗೆದು ವಿಷಯಗಳಿಂದ ತೆಗೆದು ಎಲ್ಲಿಡಬೇಕು ಅನ್ನೋ ಪ್ರಶ್ನೆ ಅದು. ಆದ್ದರಿಂದ ಮಹಾರಾಜರು ಏನಂದ್ರು ಅಂದ್ರೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಉಪಾಯ ಏನು ಅಂತಂದ್ರೆ ಭಗವಂತನ ನಾಮದಲ್ಲಿ ನಮ್ಮ ಮನಸ್ಸನ್ನು ರಮಿಸ್ಲಿಕ್ಕೆ ನಮಗೆ ಬಂತು ಅಂದ್ರೆ ನಮಗೇನಾದಂಗೆ ಆಯ್ತು ಅಂದ್ರೆ 12ನೇ ವೈರಾಗ್ಯ ಸಾಧಿಸಿದಂಗೆ ಆಗ್ತದೆ. ಭಗವಂತನ ನಾಮದಲ್ಲಿ ನಮ್ಮ ಮನಸ್ಸನ್ನು ರಮಿಸ್ಲಿಕ್ಕೆ ಬಂತು ಅಂದ್ರೆ 12ನೇ ವೈರಾಗ್ಯ ಸಾಧಿಸಿದಂಗೆ ಆಗ್ತದೆ. ಆದ್ದರಿಂದ ನಾಮದೊಳಗಿಂದ ಏನು ನಿರ್ಮಾಣ ಆಗ್ತದ್ರೆ ವೈರಾಗ್ಯ ನಿರ್ಮಾಣ ಆಗ್ತದೆ ಅಂತ ಮಹಾರಾಜರು ಹೇಳಿದ್ರು. ಪ್ರಪಂಚದ ವಿಷಯಗಳಲ್ಲಿರ್ತಕ್ಕಂಥ ಆಸಕ್ತಿ ಕಡಿಮೆ ಆಗ್ತದೆ. ಆಸಕ್ತಿ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ದೇಹ ಬುದ್ಧಿ ಕಡಿಮೆ ಆಗ್ತದೆ. ದೇಹ ಬುದ್ಧಿ ಕಡಿಮೆ ಆಗ ಹೊರತು ಆಸಕ್ತಿ ಕಡಿಮೆ ಆಗಂಗಿಲ್ಲ. ಆದ್ದರಿಂದ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರತ್ಯಕ್ಷ ಶ್ರೀರಾಮಚಂದ್ರನಿಗೂ ಸಹಿತ ಅವಾಗ ಎಷ್ಟು ವೈರಾಗ್ಯ ಬಂತು ಅಂದ್ರೆ ಯೋಗ ವಾಸಿಷ್ಠ ತೆಗೆದು ನೋಡ್ರಿ ನೀವು. ಅದು ರಾಮ ಹೇಳಿದಾರ ನನಗೆ ಈ ಸುಖಗಳಲ್ಲಿ ಏನಿಲ್ಲ ಅಂದ್ರೆ ನನಗೆ ಈ ಸುಖ ಹೆಂಗೆ ಅನ್ನಿಸ್ತಾವಂದ್ರೆ ಇವು ಕೇವಲ ದುಃಖಮಯವಾಗಿರ್ತಕ್ಕಂಥವುಗಳು. ಅರ್ಥಾತ್ ಏನು ಅಂತಂದ್ರೆ ಎಲ್ಲ ಪ್ರಪಂಚದ ಸುಖಗಳು ಕೇವಲ ಸ್ವಪ್ನವತ್ತಾಗಿರ್ತಕ್ಕಂಥವುಗಳು. ದಿನ ರಾತ್ರಿ ಕನಸಿನಾಗ ಎಷ್ಟು ಸುಖ ಅನುಭವಿಸಿದ್ರೆ ಏನದ, ಬೆಳಗ್ಗೆ ಎದ್ದು ಕೂಡಲೇ ಅದ್ರದ್ದು ಹೆಂಗೆ ಲವಲೇಶ್ ನಮಗೆ ಅದ್ರದ್ದು ಏನಿಲ್ಲ ಅಂದ್ರೆ ಉಪಯೋಗ ಇಲ್ಲೋ ಹಾಗೆ ಪ್ರಪಂಚದ ವಿಷಯಗಳು ತಾತ್ಪೂರ್ತಿಕವಾಗಿರ್ತಕ್ಕಂಥವು ಇರ್ತಾವೆ. ಆಮೇಲೆ ಅವುಗಳಿಂದ ಏನೇನು ನಮಗೇನಾಗೋದಿಲ್ಲ ಅಂದ್ರೆ ಉಪಯೋಗ ಆಗೋದಿಲ್ಲ ಅನ್ನುವಂಥ ಭಾವ ರಾಮಚಂದ್ರನಿಗೆ ಬಂದು ಎಲ್ಲ ವಿಷಯಗಳಲ್ಲಿ ಉದಾಸೀನಾಗಿ ಅತ್ಯಂತ ಏನು ಅಂದ್ರೆ ಒಂದು ಖೋಲ್ಯಾಗ ಬಾಗ್ಲ ಹಾಕ್ಕೊಂಡು ಕೂತ್ ಬಿಟ್ಟಿರ್ತಿದ್ದ. ಆವಾಗ ದಶರಥ ರಾಜ ಅನೇಕ ಪ್ರಕಾರದಿಂದ ಕೇಳಿದ್ರು ಸಹಿತ ನಾ ಅದನ್ನು ಅಲ್ಲೇ ನಾ ಇದನ್ನು ಅಲ್ಲೇ ನನಗೆ ಏನೇನು ಬೇಡ ಅನ್ನುವಂಥ ಭಾವ ವ್ಯಕ್ತ ಮಾಡಿದ ಕೂಡ ದಶರಥ ರಾಜ ವಸಿಷ್ಠರಿಗೆ ಹೇಳಿದ ನೀವಾದರೂ ಉಪದೇಶ ಮಾಡ್ರಿ ಅಂದ ಕೂಡಲೇ ವಸಿಷ್ಠರು ಏನು ಮಾಡಿದ್ರು ಅಂದ್ರೆ ಅವನು ಯೋಗ ವಾಸಿಷ್ಠವನ್ನು ಹೇಳಿದರು. ವಸಿಷ್ಠರ ಉಪದೇಶಕರು ಯೋಗ ವಾಸಿಷ್ಠ ಅಂತ. ಆ ಯೋಗ ವಾಸಿಷ್ಠರು ಹೇಳಿದ ಬಳಿಕ ರಾಮನಿಗೆ ಏನಾಯ್ತು ಅಂತಂದ್ರೆ ಆ ಒಂದು ಭೂಮಿಕಾದಿಂದ ಮುಂದಿನ ಭೂಮಿಕಾದ ಪ್ರವೇಶ ಆಯ್ತು. ವೈರಾಗ್ಯದ ಭೂಮಿಕಾದೊಳಗಿಂದ ಏನಾಯ್ತು ಅಂದ್ರೆ ಜ್ಞಾನದ ಭೂಮಿಕಾದ ಪ್ರವೇಶ ಆದ ಕೂಡಲೇ ಪ್ರಪಂಚ ಮತ್ತು ಪರಮಾರ್ಥ ಇದರೊಳಗಿರ್ತಕ್ಕಂಥ ವ್ಯತ್ಯಾಸ, ಮೂಲಭೂತವಾಗಿರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಪ್ರಪಂಚದೊಳಗೆ ಏನು ಮಾಡ್ತೀವೋ ಪರಮಾರ್ಥದ ಒಂದು ಕ್ಷೇತ್ರದೊಳಗೂ ಅದನ್ನು ಮಾಡೋದಿರ್ತದೆ. ಆದರೆ ಎರಡೂದ್ರೊಳಗಿರ್ತಕ್ಕಂಥ ದೃಷ್ಟಿಕೋನ ಆಗಲಿ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ಏನು ಅಂದ್ರೆ ಮನೋಭೂಮಿಕಾ ಆಗಲಿ ಬದಲಾಗಿಬಿಡ್ತದೆ, ಮಾಡೋ ಪದ್ಧತಿ ಬದಲಾಗ್ತದೆ. ಆದ್ದರಿಂದ ಖರೆ ಅಂದ್ರೂ ಏನಿದ್ದ ಅಂತಂದ್ರೆ ಈ ವಿಚಾರ ಮಾಡ್ತಕ್ಕಂಥ ವಿಷಯ ಏನದ ಅಂತಂದ್ರೆ ಅರ್ಜುನ ಯುದ್ಧ ಮಾಡೋದಕ್ಕಾಗಿಯೇ ಬಂದಿದ್ದ, ಕೊನೆಗೆ ಯುದ್ಧನೂ ಮಾಡಿದ. ಆದ್ರೆ ಮುಂಚೆ ಮಾಡಲಿಕ್ಕೆ ಬಂದಿರತಕ್ಕಂಥ ಪದ್ಧತಿಗೂ ಈಗ ಮಾಡ್ತಕ್ಕಂಥ ಪದ್ಧತಿಗೂ ವ್ಯತ್ಯಾಸ ಆಯ್ತು. ಏನು ವ್ಯತ್ಯಾಸ ಆಯ್ತು ಅಂತಂದ್ರೆ ನಾನು ನಿಮಿತ್ತ ಮಾತ್ರ ಇದ್ದೀನಿ ಅನ್ನುವಂಥ ಭಾವದಿಂದ ಈಗ ಯುದ್ಧ ಮಾಡಿದ. ಜ್ಞಾನೋಪದೇಶ ಆದ ಬಳಕಿನ ಪ್ರಪಂಚ ಏನದನೋ ಅದು ಪರಮಾರ್ಥ ಸ್ವರೂಪ ಹೆಂಗಾಗ್ತದೆ ಅಂತಂದ್ರೆ ಅದರೊಳಗೆ ನಮ್ಮ ಸ್ಥಾನ ಏನದ ಅನ್ನೋದನ್ನು ತಿಳ್ಕೊಂಡು ಕರ್ಮಗಳನ್ನು ಮಾಡೋದಕ್ಕೆ ಪರಮಾರ್ಥದ. ಅರ್ಥಾತ್ ನಮ್ಮ ಸ್ಥಾನದ ಬಗ್ಗೆ ನಮಗೆ ವಿಪರೀತ ಕಲ್ಪನಾ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಏನು ಕರ್ಮಗಳನ್ನು ಮಾಡ್ತೀವೋ ಅದು ಪ್ರಪಂಚ ಆಗ್ತದೆ. ನಾನೇ ಕರ್ತಾ ಇದ್ದೀನಿ, ನಾನು ಮಾಡಿದ್ರನ್ನ ಆಗ್ತದೆ, ನಾನೇ ಮಾಡ್ತಕ್ಕಂಥವ, ನಾ ಮಾಡಿದ ಕರ್ಮಫಲಗಳನ್ನು ನಾನು ಅನುಭವಿಸ್ತಕ್ಕಂಥವ. ಅರ್ಥಾತ್ ಏನು ಅಂದರೆ ಇವೆಲ್ಲ ಭೂಮಿಕಾದಿಂದ. ಆದ್ದರಿಂದ ನಾನು ಅನ್ನುವಂಥದ್ದನ್ನು ಮಧ್ಯವರ್ತಿ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಇವೆಲ್ಲ ನಂದದ ಅನ್ನುವಂಥ ಭಾವನಾದಿಂದ ನಾವು ಭಗವಂತನ ಬಾಜುಗೆ ಸರಿಸಿ ಏನು ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗ್ತೀವೋ ಅದು ಪ್ರಪಂಚ ಅಂತ. ಭಗವಂತನ ಮಧ್ಯವರ್ತಿಯಾಗಿಟ್ಟುಕೊಂಡು
ನಾವು ನಿಮಿತ್ತ ಮಾತ್ರರಾಗಿ ಭಗವಂತನ ಇದಕ್ಕೆಲ್ಲ ಕರ್ತಾ ಇರ್ತಕ್ಕಂಥವ. ರಾಮ್ ಕರ್ತಾ ಮಂಜೆ ಸುಖ आणि ಮೀ ಕರ್ತಾ ಮಂಜೆ ದುಃಖ ಅಂತ ತಿಳ್ಕೊಂಡು ಹೆಂಗೆ ಹೇಳಿದ್ರು, ಭಗವಂತನ ಕರ್ತಾ ಇದ್ದಾನ ಅನ್ನುವಂಥ ಭಾವದಿಂದ ಮಾಡೋ ಪ್ರಪಂಚಕ್ಕೆ ಏನಂತಾರಂದ್ರೆ ಪರಮಾರ್ಥ ಅಂತಾರೆ. ನಾನು ಕರ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ಪರಮಾರ್ಥಕ್ಕೂ ಏನಂತಾರಂದ್ರೆ ಪ್ರಪಂಚ ಅಂತಾರೆ. ನಾನು ಗುಡಿ ಕಟ್ಸಿದೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ ಅಂತ ತಿಳ್ಕೊಂಡು ನಾವೇನಾದರೂ ಮಾಡ್ಲಿಕ್ಕೆ ಹೋದ್ರೆ ಅದು ಕೊನೆಗೆ ಏನಾಗ್ತದಂದ್ರೆ ಪ್ರಪಂಚನ ಆದಂಗೆ ಆಗ್ತದೆ. ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಮಠ ಕಟ್ಟಿದೆ, ಮಂದಿರ ಕಟ್ಟಿದೆ, ನಾನು ಇದನ್ನು ಮಾಡಿದೆ ಅನ್ನುವಂಥ ಭಾವದೊಳಗಿಂದ, ನಾನು ಮಾಡಿದೆ ಅನ್ನುವಂಥ ಭಾವದೊಳಗಿಂದ ಆಗಿರ್ತಕ್ಕಂಥ ಪರಮಾರ್ಥನೂ ಸಹಿತ ಏನಾಗ್ತದಂದ್ರೆ ಪ್ರಪಂಚ ಆಗ್ತದೆ. ಭಗವಂತ ಮಾಡ್ಯಾನ ಅನ್ನುವಂಥ ಭಾವದಿಂದ ಮಾಡ್ತಕ್ಕಂಥ ಪ್ರಪಂಚನೂ ಸಹಿತ ಏನಾಗ್ತದಂದ್ರೆ ಭಾವುಸಾಹೇಬ್ರು ಏನಂದ್ರು, ಒಂದು ದಿವಸರೇ ಅವ್ರ ಮನುಷ್ಯನಾಗ ಒಂದು ಸಲ ರೇ ಇದಕ್ಕೆಲ್ಲ ನಾ ಕಾರಣ ಇದ್ದೀನಿ ಅಂತ ಬಂತೇನ್ರಿ, ಇದೆಲ್ಲ ಮಹಾರಾಜರು ಅನ್ನುವಂಥ ಭಾವದೊಳಗಿಂದ ಇದು ಯಾವಾಗಿಂದ ಬರ್ತದ ಅಂತಂದ್ರೆ ಈ ಮಧ್ಯದೊಳಗೆ ಏನೊಂದು ಭೂಮಿಕಾ ಅದನು, ಈ ಭೂಮಿಕಾದೊಳಗಿಂದ ನಮಗೆ ಖರೆ ಏನು ಭಾವ ನಿರ್ಮಾಣ ಆಗ್ತದೆ, ಮುಮುಕ್ಷುತಾ ಪ್ರಾಪ್ತ ಆಗ್ತದೆ. ಇದರೊಳಗಿಂದ ನಮಗೇನಪ್ಪ ಅಂದ್ರೆ ಛೇ ಇದೆಲ್ಲ ದುಃಖಮಯವಾಗಿರ್ತಕ್ಕಂಥದ್ದು, ಈ ದುಃಖದೊಳಗಿಂದ ನಾನು ಹೊರಗೆ ಬರಬೇಕು, ದುಃಖದ ಬಂಧನದೊಳಗಿಂದ ಬಿಡುಗಡೆಯನ್ನು ಹೊಂದಬೇಕು ಅನ್ನುವಂಥ ಭಾವದೊಳಗೆ ಏನು ಒಂದು ಅರ್ಥಾತ್ ಒಂದು ಅವಸ್ಥಾ ಪ್ರಾಪ್ತ ಆಗ್ತದೆ. ಅದಕ್ಕೇನಂತಾರೆ ಮುಮುಕ್ಷುತ ಅಂತ ತಿಳ್ಕೊಂಡು ಹೆಸರು. ಇಂಥ ಮುಮುಕ್ಷುತ ಯಾರಿಗೆ ಬರ್ತದನೋ ಭಗವಂತ ಅವ್ರಿಗೆ ಏನು ಮಾಡ್ತಾನಂದ್ರೆ ನಿಜವಾಗಿರ್ತಕ್ಕಂಥ ಒಂದೇನು ಸತ್ಸಂಗದ ವ್ಯವಸ್ಥೆ ಮಾಡ್ತಾನೆ. ಅವ್ರಿಗೆ ಅಂಥ ಒಂದು ಸತ್ಸಂಗ ಪ್ರಾಪ್ತ ಆಯ್ತು ಅಂತಂದ್ರೆ ಅವ್ರಿಗೆ ಅದ್ರ ಅರ್ಥಾತ್ ಏನು ಅಂದ್ರೆ ಮುಂದಿನ ಸಾಧನೆ ಅನ್ನುವಂಥದ್ದು ಸುಲಭವಾಗಿ, ಚಿಂತನೆ ಅನ್ನುವಂಥದ್ದು ಸುಲಭವಾಗಿ, ಹಿಂದೆ ಯಾವ ಪ್ರಪಂಚ ಮಾಡ್ತಿದ್ರು ಅದೇ ಪ್ರಪಂಚ ಈಗ ಮಾಡ್ತಾರೆ ಖರೆ, ಆದರೆ ಅದ್ರ ಭೂಮಿಕಾನ ಬದಲಾಗಿ ಹೋಗ್ತದೆ. ಹಿಂದೆ ಮಾಡ್ತಕ್ಕಂಥ ಪ್ರಪಂಚ ಈಗ ಮಾಡ್ತಾ ಇದ್ರು ಸಹಿತ ಆವಾಗ ಮಾಡ್ತಕ್ಕಂಥ ಪ್ರಪಂಚಕ್ಕೂ ಈಗ ಮಾಡ್ತಕ್ಕಂಥ ಪ್ರಪಂಚಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗಿಬಿಡ್ತದೆ, ಭೂಮಿ ಆಕಾಶದಷ್ಟು ವ್ಯತ್ಯಾಸ ಆಗಿಬಿಡ್ತದೆ. ಯಾಕೆ ಅಂತಂದ್ರೆ ನಿನ್ನ ಎದ್ರೊಳಗೆ ಒಂದ್ರೊಳಗೆ ಓದಿ ಏನು ಅಂತಂದ್ರೆ ಕರ್ಮ ಅದ ಇದ್ರು ಸಹಿತ ಅದ್ರ ಹೇತು ಬದಲಾದ ಕೂಡಲೇ ಕರ್ಮ ಫಲ ಬದಲಾಗ್ತದೆ. ಅದು ಉದ್ದೇಶ ಬದಲಾದಂಗೆ ಏನಾಗ್ತದಂದ್ರೆ ಕರ್ಮ ಫಲ ಬದಲಾಗ್ತದೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತಗ ಅರ್ಥಾತ್ ಅರ್ಜುನನ ಭಾಗ್ಯ, ಅರ್ಜುನಂದು ಏನದ ಅಂದ್ರೆ ಭಾಗ್ಯೋದಯದ ಕಾಲ ಬಂತು. ಅರ್ಜುನನ ಮನಸ್ಸಿನಲ್ಲಿ ಏನು ನಿರ್ಮಾಣ ಆಗ್ಲಿಕ್ಕೆ ಅಂತಂದ್ರೆ ವೈರಾಗ್ಯದ ಭಾವ ನಿರ್ಮಾಣ ಆಗ್ಲಿಕ್ಕೆ ಇದು ಖರೆ ಅಂದ್ರೂ ಭಗವಂತನ ಅವನ ಮ್ಯಾಲಿರ್ತಕ್ಕಂಥ ಒಂದು ಕೃಪಾ. ಆದ್ದರಿಂದ ಏನು ಅಲ್ಲಿಖತ್ಯಾನ ಅಂತ ತಿಳ್ಕೊಂಡು ಕೇಳಿದ್ರೆ ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾಂಚ ಖಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನವ ಯೇಷಾಮರ್ಥೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗ ಸುಖಾನಿ ಚ ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾ ಶುಶುರಾಃ ಪೌತ್ರ ಶಾಲಾ ಸಂಬಂಧಿನಸ್ತಥಾ ಏತಾನ್ ನಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತೆ. 3 ಲೋಕದ ರಾಜ್ಯ ಸಿಗುತ್ತದಂದ್ರೂ ಸಹಿತ ನಾನು ಏನು ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ತಯಾರಿಲ್ಲ, ನನಗೆ ಈ ರಾಜ್ಯ ಬೇಡ, ಈ ಸುಖ ಬೇಡ, ಈ ಐಶ್ವರ್ಯ ಬೇಡ ಅನ್ನುವಂಥ ಭೂಮಿಕಾ ಮೋಹಮಯವಾಗಿರ್ತಕ್ಕಂಥದ್ದಾಗಿದ್ದು ಅನ್ನುವಂಥ ಭಾವ ನಿರ್ಮಾಣ. ಅದನ್ನು ಜ್ಞಾನೇಶ್ವರ ಮಹಾರಾಜರು ಏನಂತಾರೆ ಅಂತಂದ್ರೆ ತಯಾ ವಿಜಯವೃತ್ತಿ ಕಾಹಿ ಮದ ಸರ್ವಥಾ ಕಾಜ ನಾಹಿ ಏಥ ರಾಜ್ಯ तरी काही हे पाहुनिया श्रीराम त्या विजयाच्या इच्छेशी मला काहीच कर्तव्य नाही. ನನಗೆ ಆ ವಿಜಯನ ಬೇಡ, ಆ ವಿಜಯದ ಅಪೇಕ್ಷಾನ ನನ್ನ ಮನಸ್ಸಿನಾಗ ಬರಬೇಕಾದ ಕಾರಣ. अशा रीतीने मिळवलेले राज्य तरी आपल्याला काय करावे याते. ಈ ಪ್ರಕಾರವಾಗಿ ಸಂಪಾದನೆ ಮಾಡತಕ್ಕಂಥ ರಾಜ್ಯ ಆದರೂ ನಮ್ಗೆ ಎದಕ್ಕೆ ಬೇಕು? ಇದರೊಳಗಿಂದ ನಾವು ಏನು ಸುಖ ಅನುಭವಿಸೋರಿದ್ದೀವಿ ಇವೆಲ್ಲ ಕೊನೆಗೆ ಏನಾಗ್ತಕ್ಕಂಥಗಳು ದುಃಖಕ್ಕೆ ಕಾರಣ ಆಗ್ತಕ್ಕಂಥಗಳು ಅನ್ನುವಂಥದ್ದು ಮೋಹದೊಳಗಿಂದನೇ ಯಾಕೆ ಆಗವಲ್ತಾಗ. ಅರ್ಥಾತ್ ಎಲ್ಲಿವರೆಗೂ ಜ್ಞಾನ ಆಗುವುದಿಲ್ಲೋ ಅಲ್ಲಿವರೆಗೂ ಇರ್ತಕ್ಕಂಥ ಒಂದೇನೋ ಸತ್ಸಂಗ, ಶ್ರವಣ, ಸಾಧನೆ, ಜಿಜ್ಞಾಸ, ಮುಮುಕ್ಷುತ ಇವೆಲ್ಲ ಏನವ ಅಂತಂದ್ರೆ ದೇಹ ಬುದ್ಧಿಯೊಳಗಿನ್ನೂ ದೇಹ ಬುದ್ಧಿಯೊಳಗಿನ್ನೂ ಇದ್ರೂ ಸಹಿತ ಇವೆಲ್ಲ ನಮ್ಮನ್ನು ದೇಹ ಬುದ್ಧಿ ಆಚೆಗೆ ತೆಗೆದುಕೊಂಡು ಹೋಗ್ತಕ್ಕಂಥವುಗಳಾಗಿರೋದ್ರಿಂದ ಇವಕ್ಕೆ ಅತ್ಯಂತ ಮಹತ್ವದ. या शकळाते वधावे मग जे भोग भोगावे ते जळोत आघवे पार्थुमणे श्रीराम. अर्जुन म्हणाला या सर्वांना मारून जे भोग भोगावे त्या सगळ्यांना आग लागो. ಅರ್ಥಾತ್ ಏನು ಅಂತಂದ್ರೆ ಈ ಒಂದು ಭೂಮಿಕಾ ಪ್ರಾಪ್ತ ಆಗಿದ್ದು ಸ್ವಲ್ಪ ಇದ ಏನಲ್ಲ ಅಂತಂದ್ರೆ ಪರಮಶ್ರೇಷ್ಠ ಅಥವಾ ಇದ ಏನಲ್ಲ ಅಂತಂದ್ರೆ ಕೊನೆ ಭೂಮಿಕಾ ಅಲ್ಲ. ಇದ ಏನು ಅಂತಂದ್ರೆ ಸರಿಯಾದ ನಿಜವಾಗಿರ್ತಕ್ಕಂಥ ಕೊನೆ ಭೂಮಿಕಾ ಅಲ್ಲ. ಆದರೆ ಈ ಭೂಮಿಕಾದೊಳಗಿಂದನೇ ಅರ್ಜುನ ಏನಾಗಬೇಕಾಯ್ತಂದ್ರೆ ಮುಂದಿನ ಭೂಮಿಕಾಕ್ಕೆ ಹೋಗ್ಬೇಕಾಯ್ತು. ಆದ್ದರಿಂದ ಏನಂತಾನ ಅಂತಂದ್ರೆ ಯಾ ಸರ್ವನ್ನ ಮಾरून जे भोग भोगाव्याचे त्या सगळ्यांना आग लागो. ರಾಮನು ಹಿಂಗೆ ಅಂದ, ನನಗೇನೇನು ರಾಜ್ಯ ಬೇಡ, ಸುಖ ಬೇಡ, ಇದು ಬೇಡ ಅಂತಂದಾಗ ವಸಿಷ್ಠರು ಉಪದೇಶ ಮಾಡಿದ ಕೂಡಲೇ ಪುನಃ ರಾಮ ಏನು ಮಾಡಿದ ಅಂದ್ರೆ ರಾಜ್ಯ ಆಳಿದ, ಪ್ರಪಂಚ ಮಾಡಿದ, ಎಲ್ಲ ಪ್ರಪಂಚದ ಸುಖಗಳನ್ನು ಅನುಭವಿಸಿದ. ಆದ್ರೆ
ಅರ್ಥಾತ್ ಯಾವ ಭಾವದೊಳಗೆ ಅವನು ಬ್ಯಾಡ ಅಂತ ತಿಳ್ಕೊಂಡಿದ್ನೋ, ಅರ್ಥಾತ್ ಅದರೊಳಗಿರ್ತಕ್ಕಂಥ ದುಃಖಗಳ ಕಲ್ಪನಾ ಮಾಡಿಕೊಂಡಿದ್ನೋ, ಆ ಭಾವವನ್ನು ಬಿಟ್ಟು ಬೇರೆ ಭಾವದಿಂದ ಆ ಪ್ರಪಂಚವನ್ನು ಮಾಡೋದ್ರಿಂದಾಗಿ ಅವನಿಗೆ ಆ ದುಃಖದ ಸಂಬಂಧ ಅನ್ನುವಂಥದ್ದು ಹೆಂಗೆ ಬರಲಿಲ್ಲೋ, ಹಂಗೆ ಅರ್ಜುನಿಗೆ ಏನಾಗಿದೆ ಅಂತಂದ್ರೆ ಒಂದು ದೃಷ್ಟಿಯಿಂದ ಅವನು ವಿಚಾರ ಮಾಡ್ತಾ ಇದ್ದಾನೆ. ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಈ ಪ್ರಪಂಚ ಅನ್ನುವಂಥದ್ದೆಲ್ಲ ದುಃಖಮಯವಾಗಿ ಅನ್ನಿಸ್ತಾ ಇದೆ. ಯಾ ಸರ್ವನ್ನ ಮಾರುಂಜೆ ಭೋಗಾವ್ಯಾಚೆ ತ್ಯಾಸಗಳನ್ನ ಆಗಲಾಗು, ಇವನ್ನೆಲ್ಲ ಕೊಂದು ಇವನ್ನೆಲ್ಲ ಸಂಹಾರ ಮಾಡಿ ಯಾವ ಭೋಗಗಳನ್ನು ನಾನು ಅನುಭವಿಸಬೇಕಾಗಿದ್ದನೋ ಆ ಭೋಗಗಳಿಗೆ ಬೆಂಕಿ ಹಚ್ಚಿರಿ ಅಂದ. ಅರ್ಥಾತ್ ಏನು ಅಂದ್ರೆ ಆ ಭೋಗಗಳನ್ನು ತೊಗೊಂಡು ಏನು ಮಾಡೋದು, ಇವನ್ನೆಲ್ಲ ಸಂಹಾರ ಮಾಡಿದ ಬಳಿಕ ಇವರ ಶರೀರದೊಳಗಿಂದ ಹರಿದಿರ್ತಕ್ಕಂಥ ರಕ್ತದ ಕಾಲುವೆಯೊಳಗೆ ಹಾಯ್ದು ಹೋಗಿ ನಾನು ಆ ಸಿಂಹಾಸನ ಮೇಲೆ ಕೂತ್ಕೊಂಡು ಆ ರಾಜ್ಯವನ್ನೇನು ಅನುಭವಿಸಬೇಕಾಗಿದ್ದನು ಅದಕ್ಕೆ ಬೆಂಕಿ ಹಚ್ಚಲಿ ಅಂತ ಹೇಳ. ತೇಣೇ ಸುಖೇ ವಿಣ ಹೋಯಿಲ ते भलते ही साहिजेल वरी जीवित ही वेचिजेल याची लागी श्रीराम. त्या भोगापासून मिळणाऱ्या सुखाच्या अभावी जो प्रसंगी येऊन पडेल तो वाटेल तसा बिकट असला तरीही सहन करून घेता येईल. अर्थात ಇವಾಗೇನೊಂದು ಸಂಹಾರ ಆಗುವುದದನೋ, ಇವಾಗೇನೊಂದು ಧ್ವಂಸ ಆಗುವುದದನೋ, ಇದರೊಳಗಿಂದ ನಿರ್ಮಾಣವಾಗ್ತಕ್ಕಂಥ ಸುಖದ ಹೊರತಾಗಿ ಸುಖ ಬಾಜು ಕೆಟ್ಟು ಇದನ್ನು ನಾವು ಈ ವಿಷಯದಲ್ಲಿ ಉದಾಸೀನಾಗಿ ಅಂದರೆ ಯುದ್ಧ ಮಾಡುವುದನ್ನು ಬಿಟ್ಟಾಗ ಪ್ರಾಪ್ತವಾಗ್ತಕ್ಕಂಥ ಪ್ರಸಂಗ ಎಂಥದ್ದರೇ ಯಾಕಿರ್ಕೊಳ್ತಾಗ ಅದನ್ನು ನಾವು ಸಹನ ಮಾಡ್ಕೊಳ್ತಾ ಇರ್ತೀವಿ. ಅರ್ಥಾತ್ ಏನು ಅಂದ್ರೆ ಇವ್ರನ್ನೆಲ್ಲ ಸಂಹಾರ ಮಾಡಿ ಪ್ರಾಪ್ತವಾಗ್ತಕ್ಕಂಥ ರಾಜ್ಯ ಸುಖ ಏನದನು ಅದನ್ನು ಒಂದು ವೇಳೆ ನಾವು ಉದಾಸೀನ ಮಾಡಿದ್ವಿ, ಉಪೇಕ್ಷಾ ಮಾಡಿದ್ವಿ ಅಂತಂದ್ರೆ ಪ್ರಾಪ್ತವಾಗ್ತಕ್ಕಂಥ ಬಿಕಟ ಪರಿಸ್ಥಿತಿಗಳು ಪ್ರಾಪ್ತ ಆದರೂ ಸಹಿತ ನಾ ಈಗ ಒಂದು ವೇಳೆ ಯುದ್ಧ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂತಂದ್ರೆ ದುರ್ಯೋಧನ ಮತ್ತು ರಾಜ ಆಗೇ ಆಗ್ತದೆ. ದುರ್ಯೋಧನ ರಾಜ ಆದ ಅಂದರೆ ಯಥಾ ಪ್ರಕಾರವಾಗಿ ಪುನಃ ನಮ್ಮನ್ನು ಏನು ಮಾಡ್ತಾನಂದ್ರೆ ಅರಣ್ಯ ಕಟ್ತಾನೆ. ಅರಣ್ಯ ಕಟ್ಟಿರುವಾಗ ಪುನಃ ನಮಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ದುಃಖನ ಅನುಭವಿಸಬೇಕಾಗಿ ಬರ್ತದೆ. ಅದು ನಮಗೆ ಕಬೂಲದ ಅಂತ. ಆ ದುಃಖ ಅನುಭವಿಸೋದೇನದನೋ ನಮಗೆ ಕಬೂಲದ. ಯುದ್ಧ ಮಾಡಿ ಇವನ್ನೆಲ್ಲ ಸಂಹಾರ ಮಾಡಿ ರಾಜ್ಯವನ್ನು ಅನುಭವಿಸೋಕ್ಕಿಂತಲೂ ಈ ಯುದ್ಧವನ್ನು ಬಿಟ್ಟು ಪ್ರಾಪ್ತವಾಗ್ತಕ್ಕಂಥ ಅನೇಕ ಕಷ್ಟಗಳನ್ನು ನಾವು ಏನು ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತಂದ್ರೆ ಅನುಭವಿಸ್ಲಿಕ್ಕೆ ತಯಾರಿದ್ದೀವಿ ಅನ್ನುವಂಥದ್ದು. ಇದೇನು ಜ್ಞಾನ ಏನ್ರಿ ಖರೆ ಅಂದ್ರೆ ಏನಲ್ಲ ಅಂದ್ರೆ ಇದು ದೇಹ ಬುದ್ಧಿ ಒಳಗೇನು ಭಾವನಾನ ವಿಚಾರನ ಇದು. ಆದರೆ ಏನದಂದ್ರೆ ಇದು ಜ್ಞಾನದ ಒಂದು ಪಾರ್ಶ್ವಭೂಮಿ ಅದ. ಇದು ಜ್ಞಾನ ಆಗೋದಕ್ಕಾಗಿ ಬೇಕಾಗಿರ್ತಕ್ಕಂಥ ಒಂದು ಪಾರ್ಶ್ವಭೂಮಿ ಅದ. परियासी घातू कीजे मग आपण राज्य भोगीजे हे स्वप्नीही मन माझे करू न शके श्रीराम. पण यांचे प्राण घ्यावे आणि मग आपण राज्य भोगावे ही गोष्ट माझे मन स्वप्नात देखील करू शकणार नाही. ಇವನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ನಾವೇನು ಮಾಡೋದು ಅಂತಂದ್ರೆ ನಾವು ರಾಜ್ಯವನ್ನು ಅನುಭವಿಸಬೇಕು ಅನ್ನುವಂಥ ವಿಚಾರ ಒಂದು ಕ್ಷಣದಲ್ಲಿ ಎಂಥ ಪರಿವರ್ತನೆ ಆಗ್ತದೆ ನೋಡ್ರಿ. ಅರ್ಥಾತ್ ಏನದ ಅಂತಂದ್ರೆ ಮನುಷ್ಯಾಗಿ ಎರಡೂ ಕಡೆಯದ್ದು ಜ್ಞಾನ ಇರ್ತದೆ. ಎರಡೂ ಕಡೆದ್ದು ಏನದಂದ್ರೆ ಜ್ಞಾನ ಇರ್ತದೆ. ವೈರಾಗ್ಯ ಅರ್ಥಾತ್ ಏನು ಅಂದ್ರೆ ಮಾಡೋದ್ರಿಂದ ಏನಾಗ್ತದೆ ಅನ್ನೋ ಜ್ಞಾನವೂ ಇರ್ತದೆ, ಮಾಡದೇ ಇರೋದ್ರಿಂದ ಏನಾಗ್ತದೆ ಅನ್ನೋ ಜ್ಞಾನವೂ ಇರ್ತದೆ. ಆದರೆ ನಮ್ಮ ಮನಸ್ಸು ಏನಾಗಿರ್ತದೆ ಅಂದ್ರೆ ಒಂದೇ ದಿಕ್ಕಿನೊಳಗೆ ಹೊಂಟು ಬಿಟ್ಟಿರ್ತದೆ. ಆದ್ದರಿಂದ ಏನಾಗುವುದು ಅಂದ್ರೆ ಈಚೆ ಕಡೆ ವಿಚಾರವನ್ನು ಈ ಕಡೆಗೆ ಇರ್ತಕ್ಕಂಥ ಒಂದೇನು ಅಂತಂದ್ರೆ ಆ ವಿಚಾರ ನಮ್ಮ ತಲೆಯಾಗ ಬರಂಗೇ ಇಲ್ಲ. ಒಂದೇ ದಿಕ್ಕಿಗೆ ನಮ್ಮ ವಿಚಾರ ನಮ್ಮ ಮನಸ್ಸು ಬುದ್ಧಿ ಹೊಂಟಿರೋದ್ರಿಂದಾಗಿ ಏನಾಗ್ತದೆ ಇನ್ನೊಂದು ದಿಕ್ಕಿನ ನಮಗೆ ಕಲ್ಪನಾ ಇರ್ತದೆ. ಅರ್ಥಾತ್ ನಾವು ಏನು ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಶ್ರವಣ ಮಾಡಿರ್ತೀವಿ, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಮನಸ್ಸು ಏನದ ಅಂತಂದ್ರೆ ಒಂದು ಕಡೆ ಹೊರಟಿರೋದ್ರಿಂದ ಇನ್ನೊಂದು ಕಡೆದು ಏನಾಗೋದು ನಾವು ಅದನ್ನು ಮಾತಾಡೋದಿಲ್ಲ, ವಿಚಾರ ಮಾಡೋದಿಲ್ಲ. ಅದನ್ನು ನಾವು ಏನು ಮಾಡೋದಿಲ್ಲ ಅಂದ್ರೆ ನಮಗೆ ನಾವು ಅನ್ವಯಿಸಿಕೊಳ್ಳೋದಿಲ್ಲ. ಆದ್ರೆ ಒಂದು ಸಲ ಅಕಸ್ಮಾತ್ತಾಗಿ ಏನಾಯ್ತು ಅಂದ್ರೆ ಯಾವುದೋ ಕಾರಣದಿಂದ ಇತ್ಲಾಗಿಂದ ಮನಸ್ಸು ಹೊಂಟ್ತೀವಿ ಅಂದ್ರೆ ಇತ್ಲಾಗಿಂದೆಲ್ಲನೂ ನಮ್ಗೆ ಕಲ್ಪನಾ ಬರ್ತದೆ. ಹಂಗೆ ಅರ್ಜುನಿಗೆ ಏನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಈ ದಿಕ್ಕಿನೊಳಗೆ ಯುದ್ಧ ಮಾಡಂಗಿಲ್ಲ ಅನ್ನೋದ್ರೊಳಗಿಂದ ಏನು ಅನರ್ಥ ಅಥವಾ ಅನುಕೂಲ ಪ್ರತಿಕೂಲ ಸಂಭವಿಸ್ತಾವನು ಅವು ಎಲ್ಲಾದ್ರ ಕಲ್ಪನಾ ಅವಾಗ ಬಂದಿರೋದ್ರಿಂದಾಗಿ ಯುದ್ಧ ಮಾಡೋದ್ರಿಂದ ಆಗೋ ಅನರ್ಥದ ಕಲ್ಪನಾನೂ ಅದ, ಮಾಡದೇ ಇರೋದ್ರಿಂದ ಪ್ರಾಪ್ತವಾಗ್ತಕ್ಕಂಥ ದುಃಖ ಸಂಕಟಗಳ ಕಲ್ಪನಾನೂ ಇರೋದ್ರಿಂದ ಅವನು ಎರಡನ್ನೂ ಅರ್ಜುನ ಏನು ಮಾಡ್ಲಿಕ್ಕೆ ಅಂದ್ರೆ ಹೇಳಲಿಕ್ಕೆ ಹತ್ತಾನ. ಹಾಗಾದ್ರೆ ಮುಂಚೆ ಇದ್ದಿದ್ದಿಲ್ಲೇನು ಅಂದ್ರೆ ಮುಂಚೆನೂ ಇತ್ತು. ಯುದ್ಧ ಮಾಡೋದ್ರಿಂದ ಏನಾಗ್ತದೆ ಅನ್ನೋ ಕಲ್ಪನಾ ಇದ್ದಿದ್ದಿಲ್ಲೇನ್ರಿ? ಅವೇನು ಯುದ್ಧ ಮಾಡಿದ್ದೇ ಇಲ್ಲ ಅಥವಾ ಏನಪ್ಪಾ ಅಂತಾರಂಥ ಒಂದು ಅನರ್ಥವನ್ನು ನೋಡಿದ್ದೇ ಇಲ್ಲ, ಮುಂಚೆನೂ ಕಲ್ಪನಾ ಇತ್ತು. ಆದ್ರೆ ಅವಾಗ ಅವನು ಅದ್ರ ಕಡೆ ಏನಿದ್ದಿಲ್ಲ ಅಂದ್ರೆ ಲಕ್ಷಣ ಇದ್ದಿದ್ದಿಲ್ಲ. ಅವಾಗ ಅವನು ವಿಚಾರನ ಬೇರೆ ಇತ್ತು, ಅವನು ವಿಚಾರ ಮಾಡ್ತಕ್ಕಂಥ ಪದ್ಧತಿನ ಬೇರೆ ಇತ್ತು. ಆದ್ರೆ ಇವಾಗ ಏನಾಗಿಬಿಟ್ಟದ ಅಂತ ತಿಳ್ಕೊಂಡು ಕೇಳಿದ್ರೆ जो प्रसंगी येऊन पडेल पण यांचे प्राण घ्यावे आणि मग आपण राज्य भोगावे ही गोष्ट माझे मन स्वप्नात देखील करू शकणार नाही.
ಅರ್ಥಾತ್ ಇವ್ರದೆಲ್ಲ ಸಂಹಾರ ಮಾಡಿ ಆಮೇಲೆ ನಾನು ರಾಜ್ಯವನ್ನು ಅನುಭವಿಸಬೇಕು ಅನ್ನುವಂಥ ಮಾತು ನನಗೆ ಸ್ವಪ್ನದೊಳಗೂ ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂತಂದ್ರೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಶಕ್ಕಿಲ್ಲ, ವಿಚಾರ ಮಾಡ್ಲಿಕ್ಕೆ ಶಕ್ಕಿಲ್ಲ ಅನ್ನುವಂಥ ಮಾತು ಅರ್ಜುನನ ತಲೆಯಾಗ ಬಂದು ಎಷ್ಟೊತ್ತಾಗ್ಯದ. ಇವು ಯಾವ ಸ್ವಪ್ನದಾಗ ಹಂಗೆ ವಿಚಾರ ಮಾಡ್ಯಾನ. ಅರ್ಥಾತ್ ಏನಂದ್ರೆ 5 ನಿಮಿಷದೊಳಗೆ ಫರಕ್ ಆಗಿರ್ತಕ್ಕಂಥದ್ದು. ಆದ್ರೆ ಅದು ಎಷ್ಟರೇ ಅಂದ್ರೆ ಅಂತರಂಗದೊಳಗಿಂದ ಪರಿವರ್ತನೆ ಆಗ್ಯದ ಅಂತಂದ್ರೆ ಅವನಿಗೆ ಖಾತ್ರಿ ಆತ್ಲ ಏನು ಅಂದ್ರೆ ಇನ್ನು ನನ್ನ ಮನಸ್ಸು ಸ್ವಪ್ನದೊಳಗೂ ಈ ರಾಜ್ಯವನ್ನಾಗಲಿ ಸುಖಾಪೇಕ್ಷೆ ಮಾಡಂಗಿಲ್ಲ ಅನ್ನುವಂಥದ್ದು ಅವನ ಮನಸ್ಸಿನಾಗ ಬಂತು. ಅರ್ಥಾತ್ ಒಂದು ಸಲ ಯಾವುದೋ ಒಂದು ವ್ಯಕ್ತಿಯ ವಿಷಯದಲ್ಲೇ, ವಸ್ತುವಿನ ವಿಷಯದಲ್ಲೇ ಉಪೇಕ್ಷಾ, ತಿರಸ್ಕಾರ, ಉದಾಸೀನತಾ ಬಂತು ಅಂದ್ರೆ ಅದು ಎಷ್ಟು ಆಳವಾಗಿ ಒಮ್ಮೊಮ್ಮೆ ಬಂದಿರ್ತಂದ್ರೆ ಛೇ ಶಕ್ಕಿಲ್ಲಪ್ಪ, ನಿಮ್ಮನ್ನು ನಾವು ಸ್ವಪ್ನದೊಳಗೂ ನೆನೆಸಾಗಿ ನೋಡ್ರಿ ಅಂತೀವಿ. ಅಂದ್ರೆ ಏನು ಅಂದ್ರೆ ಅಷ್ಟು ನಾವು ಆಳವಾಗಿಯೂ ಸಹಿತ ನಿಮ್ಮ ವಿಷಯದಲ್ಲಿ ಮನಸ್ಸು ತೆಗೆದು ಹಾಕೀವಿ ಅಂತ ತಿಳ್ಕೊಂಡು ಒಂದು ನಿಮಿಷದಾಗ ಯಾಕೆ ಆಗಿರುವಲ್ತಾಕ. ಆದ್ರೆ ಅದು ಎಷ್ಟು ಆಮೂಲಾಗ್ರವಾಗಿ ಆಗಿರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಶಕ್ಕಿಲ್ರಪ್ಪ, ಇನ್ನು ಎಂದೆಂದು ಕನಸಿನಾಗ ಸಹಿತ ನಾವು ಹಿಂಗೆ ಅನ್ನಂಗಿಲ್ಲ, ಹಿಂಗೆ ಮಾಡಂಗಿಲ್ಲ ಅನ್ನುವಂಥದ್ದು ಏನದ ಅಂದ್ರೆ ಅದು ಅಷ್ಟು ಆಳವಾಗಿ ಬಂದಿರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಸ್ವಪ್ನದ ಉದಾಹರಣೆಯನ್ನು ಕೊಟ್ಟು ಹೇಳ್ತೀವಿ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಜುನ್ ಹೇಳ್ತಾ ಇದ್ದಾನೆ ಏನು ಅಂತಂದ್ರೆ ಇದಕ್ಕಾಗಿ ಯಾ ಗೋಷ್ಠ ಮಾಜೆ ಸ್ವಪ್ನ ಸುದ್ದ ಮನ್ ಸ್ವಪ್ನ ದೇಖಿಲ್ ಕರು ಶಕ್ನಾರ್ ನಾಹಿ, ಸ್ವಪ್ನದೊಳಗೂ ನಮ್ಗೆ ಅನಿಸ್ಲಿಕ್ಕೆ ಶಕ್ಕಿಲ್ಲ ಅಂತನ್ನುವಂಥ ಭಾವ ಅಂತ. तरी आम्ही का जन्मावे कवणालागी जियावे, जे वडिलाया चिंतावे विरुद्ध मने श्रीराम. जर या वडील माणसांच्या हित मनाने चिंतावयाचे तर आम्ही जन्माला येऊन तरी उपयोग काय व आम्ही जगावे तरी कोणासाठी. ಭಗವಂತಂತೂ ಸುಮ್ಮನೆ ಕೇಳಿಕತ್ತ. ನೀವು ಎದ್ದು ದುರ್ಯೋಧನಾದಿಗಳ ಮುಂದೆ ಹೇಳಿದ್ರೆ ಅವರೆಲ್ಲ ಏನಂತಿದ್ವು ಅಂತಂದ್ರೆ ಹುಚ್ಚಿಡ್ದದೆ ಅವಂಗ ಅಂತಿದ್ರು, ತಲೆ ಕೆಟ್ಟದ, ಹುಚ್ಚಿಡ್ದದ, ಏನು ಮೂರ್ಖರಂಗ ಅಂದ್ರೆ ಇವತ್ತಿನ ತನಕಾನು ಅದ್ರ ವಿಷಯದಲ್ಲಿ ಲವಲೇಶ ಇಲ್ಲದೆ ಅಂಥ ಒಂದು ಭಾವ ಇಲ್ಲದೆ ಇರ್ತಕ್ಕಂಥ ಅರ್ಜುನ ಈಗ ಒಮ್ಮೆಲೆ ಆಯುಷ್ಯ ತುಂಬ ಪ್ರಪಂಚ ಮಾಡಿ, ಅರ್ಥಾತ್ ಏನು ಅಂದ್ರೆ ಬೇಕಾದಷ್ಟು ಪ್ರಪಂಚ, ಮಕ್ಕಳು, ಮರಿ ಇದ್ರೊಳಗ ನಾವು ಆಸಕ್ತರಾಗಿರ್ತಕ್ಕಂಥ ಒಂದು ಫೈನ್ ಮಾರ್ನಿಂಗ್ ಅಂತ ಅಲ್ಲ, ಮುಂಜಾನೆ ಎದ್ದ ಕೂಡಲೇ ನಾ ಸನ್ಯಾಸ ತಗೋತೀನಿ ಬರ್ತದ ಅದು ಏನು ಬರ್ತದೆ. ಅರ್ಥಾತ್ ಹೆಂಗು ಹಂಗೆ ಇರೋದು ಅಂತಂದ್ರೆ ಅರ್ಜುನ ಒಮ್ಮೆಲೆ ಹಿಂಗೆ ಮಾತಾಡೋದನ್ನು ಒಂದು ವೇಳೆ ಬಾಕಿದವ್ರು ಕೇಳಿದ್ರೆ ತನಗೆ ಕೆಟ್ಟದು ಇವನು ಅಂತಿದ್ರು. ಸುಳ್ಳ ಹಿಂಗೆ ಮಾತು ನಾವೇನು ನೋಡಿಲ್ಲ, ಇನ್ನು ಕೇಳಿಲ್ಲ, ಇವನು ಇತಿಹಾಸ ಗೊತ್ತದ ನಮಗಂತಾರ ಅವರು. ಇವನು ಇತಿಹಾಸ ಗೊತ್ತದ, ಹೆಂಗಿದ್ದಾನ ಏನಿದ್ದಾನ ಒಂದು ಸೆಕೆಂಡ್ನಾಗ ಏನು ಇಷ್ಟೆಲ್ಲ ಆಗ್ಲಿಕ್ಕೆ ಶಕ್ಯ ಕೃಷ್ಣಕ್ಕೆ ಗೊತ್ತಿತ್ತು. ಅಥವಾ ಕೃಷ್ಣಗೆ ಏನು ಅನ್ಸಿತ್ತು ಅಂದ್ರೆ ಈಗ ಅರ್ಜುನ್ ಮನಸ್ಸಿನಾಗ ಏನು ನಡೀಲಿಕ್ಕೆ ಖರೇ ಅದ ಅನ್ಸಿತ್ತು. ಅವನು ಭೂಮಿಕಾ ಈಗ ಏನದ ಅಂತಂದ್ರೆ ಅವನು ವಾಸ್ತವಿಕವಾಗಿರ್ತ ಮೋಹಮಯವಾಗಿರ್ತಕ್ಕಂಥ ಅಜ್ಞಾನದಿಂದ ಬಂದಿರತಕ್ಕಂಥ ಭೂಮಿಕಾನ ಯಾಕೆ ಇರ್ಕೋವಲ್ತಾಗ. ಆದ್ರೆ ಅದು ಅವನಿಗೆ ಮನಃಪೂರ್ವಕವಾಗಿ ಅನ್ನಿಸ್ಲಿಕ್ಕೆ ಹತ್ತಿದ ಅನ್ನುವಂಥದ್ದು ಅವನಿಗೆ ಗೊತ್ತಿರೋದ್ರಿಂದಾಗಿ ಅವ್ನು ಸುಮ್ಮನೆ ಏನು ಮಾಡ್ಲಿಕ್ಕೆ ಹತ್ತಾನ ಅಂದ್ರೆ ಕೇಳಲಿಕ್ಕೆ ಹತ್ತಾನ. ಇಲ್ಲದೇ ಇದ್ರೆ ಇದ್ರೊಳಗೆ ಒಂದು ಪ್ರಸಂಗ ಬರ್ತದೆ ಏನು ಅಂತಂದ್ರೆ ಭಿಕ್ಷು ಗೀತ ಅಂತ ಬರ್ತದೆ. ಎಲ್ಲೇ ಭಾಗವತದೊಳಗೆ ಒಂದು ಭಿಕ್ಷು ಗೀತ, ಒಬ್ಬ ಉಜ್ಜಯಿನಿ ಒಳಗೆ ಒಬ್ಬ ಬಹಳ ದೊಡ್ಡ ಶ್ರೀಮಂತ ಬ್ರಾಹ್ಮಣ ಇದ್ದ. ಕರ್ಮಧರ್ಮ ಸಂಯೋಗದಿಂದ ಎಲ್ಲ ಕಳ್ಕೊಂಡ ಪ್ರಪಂಚದೊಳಗೆ ಅತ್ಯಂತ ಆಸಕ್ತ ಆಗಿರ್ತಕ್ಕಂಥ ದುಡ್ಡು, ಪ್ರಪಂಚ, ಮನಿ ಇದ್ರೊಳಗೆ ಆಸಕ್ತ ಆಗಿರ್ತಕ್ಕಂಥ ಮನುಷ್ಯ ಒಂಥರ ಒಂದು ಏನಾಯ್ತು ಅಂದ್ರೆ ಎಲ್ಲ ಕಳ್ಕೊಂಡ, ಮನೆಯಾಗಿನ ಮಂದಿನೂ ಸಹಿತ ಅವ್ನು ತಿರಸ್ಕಾರ ಮಾಡಿದ್ರು, ಅರ್ಥಾತ್ ದುಡ್ಡು ಗಿಡ್ಡು ಎಲ್ಲ ಹೋತು. ಆವಾಗ ಅವನಿಗೆ ಒಮ್ಮೆಲೆ ಏನಾಗ್ಬಿಟ್ಟು ಕರ್ಮಧರ್ಮ ಸಂಯೋಗದಿಂದ ಮಹದ್ಭಾಗ್ಯದಿಂದ ವೈರಾಗ್ಯ ಬಂತು. ಕೊನೆಗೆ ಭಗವಂತ ಉದ್ಧವ್ ಹೇಳ್ತಾನೆ, ಉದ್ಧವ ಆ ಬ್ರಾಹ್ಮಣ ಬ್ರಹ್ಮನಿಷ್ಠ ಆಗಿಬಿಟ್ಟ ಅಂತ. ಅರ್ಥಾತ್ ಅವನಿಗೆ ಖರೆ ಅಂದ್ರೂ ವೈರಾಗ್ಯ ಬಂತು. ಇದೆಲ್ಲ ಕೇವಲ ದುಃಖಮಯವಾಗಿರ್ತಕ್ಕಂಥದ್ದು ಅನ್ನುವಂಥ ಭಾವದಿಂದ ವೈರಾಗ್ಯ ಬಂದ ಕೂಡಲೇ ಅವನು ನಿರ್ಣಯ ಮಾಡಿಬಿಟ್ಟ, ನಿಶ್ಚಯ ಮಾಡಿಬಿಟ್ಟು ಮನಸ್ಸಿನಾಗ ಏನು ಅಂದ್ರೆ ಇನ್ನು ಪ್ರಪಂಚದ ವಿಷಯದಲ್ಲಿ ನಾನು ಅತ್ಯಂತ ಉದಾಸೀನ ಇರಬೇಕು ಅಂತ ತಿಳ್ಕೊಂಡು ನಿರ್ಣಯ ಮಾಡಿ ಸ್ವಸ್ಥ ಮೌನವಾಗಿದ್ದು ಬಿಟ್ಟ ಅಂತ ಬರೀತಾರೆ. ಮೌನ ಇದ್ದು ಬಿಟ್ಟ. ಆಮೇಲೆ ಪ್ರಪಂಚದ ಯಾವ 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 ಜನರ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿಲ್ಲ. ಆವಾಗ ಮಂದೆಲ್ಲ ಅಲ್ಲಿಗೆ ಹತ್ತರು, ನೀವು ಢೋಂಗಿ ಇದ್ದಾನ ಅಂತದ್ದು, ನೀವು ಸುಸುಳ್ಳ ಈ ಮೌನದೊಂದು ಇದನ್ನು ತೆಗ್ದಾನ, ನಾಟಕ ಮಾಡ್ಲಿಕ್ಕೆ ಹತ್ತಾನ, ಢೋಂಗಿ ಇದ್ದಾನ, ನಿಮ್ಗೆ ಗೊತ್ತಿಲ್ಲ ನಾವು ಹೆಂಗಿದ್ದೀವ, ಎಷ್ಟು ಬಡ್ಕೋತಿದ್ದ, ಎಷ್ಟು ಹೊಡ್ಕೋತಿದ್ದ. ಆ ಒಮ್ಮೆಲೆ ಈಗ ಏನು ಮಾಡ್ಲಿಕ್ಕೆ ನಾಟಕ ಮಾಡ್ಲಿಕ್ಕೆ ಆದರೂ ಸಹಿತ ಅವ್ನ ಪ್ರತಿಕ್ರಿಯೆ ಇಲ್ಲ. ಮಂದಿ ಏನಾರು ಯಾಕೆ ಅನ್ಕೋವಲ್ರಾಕ, ಏನಾರು ಯಾಕೆ ಮಾತಾಡ್ಕೋವಲ್ರಾಕ. ಸ್ವತಃ ಏನು ಮಾಡ್ತಿದ್ದ, ಭಿಕ್ಷಾ ಬಿಡ್ಕೊಂಡು ಬರ್ತಿದ್ದ, ಹುಡುಗರು ತ್ರಾಸ ಕೊಡ್ತಿದ್ದು. ಒಂದೊಂದ್ಸಲ ಅಕ್ಷರಶಃ ಅವ್ನು ಜೋಳಿಗೆ ಕಸದು ಹೋಗಿತ್ತಿದ್ರು, ಅದನ್ನ ಹರಿದು ಹೋಗಿತ್ತಿದ್ರು, ಅದ್ರ ಏನು ಅನ್ನ ಎಲ್ಲ ಅತ್ಲಾ ಇತ್ಲಾ ಚೆಲ್ತಿದ್ರು. ಭಾಗವತ್ಕಾರ ಬರಿತಾರಲ್ಲ ಏನು ಅಂದ್ರೆ ಹುಡುಗರು ಅವ್ನ ತಲೆ ಮೇಲೆ ಉಚ್ಚಿ ಹೋಯ್ತಿತ್ತು. ಆದರೂ ಸಹಿತ ಅವನು ಏನಿಲ್ಲ ಅಂದ್ರೆ ಪ್ರತಿಕ್ರಿಯೆ ಇಲ್ಲ. ಅಷ್ಟು ಶಾಂತ ಸ್ತಬ್ಧ ಆಗಿಬಿಟ್ಟ, ಆತ್ಮಭಾವದಲ್ಲೇ ಪ್ರತಿಷ್ಠಿತ ಆಗಿಬಿಟ್ಟ. ಜಗತ್ತಿಂದ ಎಲ್ಲ ಆವಾಗ ಜನರು ಬೇಕಾದಷ್ಟು ಅಂದರು. ಆದ್ರೆ ಕೊನೆಗೆ ಏನಾದ ಅಂದ್ರೆ ಬ್ರಹ್ಮನಿಷ್ಠ ಆದ. ಭಗವಂತ ಅದು ಉದ್ಧವ ಹೇಳ್ತಾನೆ, ಉದ್ಧವ ಈ ಪ್ರಕಾರವಾಗಿ ಅವ ಏನಾದ ಅಂದ್ರೆ ಭಿಕ್ಷು ಏನಾದ ಅಂದ್ರೆ ಬ್ರಹ್ಮನಿಷ್ಠ ಆದ ಅಂತ ತಿಳ್ಕೊಂಡು ಹೆಂಗೋ ಹಂಗೇನದ ಅಂತಂದ್ರೆ ಭಗವಂತಗೆ ಅರ್ಥ ಆಗ್ಲಿಕ್ಕೆ ಶಕ್ಯ ಇರೋದ್ರಿಂದಾಗಿ ಅರ್ಜುನನ ಈ ಭಾವಗಳನ್ನು ಭಗವಂತ ಸ್ವೀಕಾರ ಮಾಡ್ಲಿಕ್ಕೆ ಹತ್ತ. ಅವ್ನು ನೆನೆಸ್ಲಿಕ್ಕೆ ಹತ್ತಿದೆ ಏನು ಅಂದ್ರೆ ಅರ್ಜುನನ ಭೂಮಿಕಾ ಏನದನು, ಭೂಮಿಕಾ ದಿಶಾ ಬದಲಾಗ್ಲಿಕ್ಕೆ ಹತ್ತಿದೆ. ಅರ್ಜುನನ ಅಂತಃಕರಣ ದಿಶಾ ಏನದನು
ಬದಲಾಗ್ಲಿಕ್ಕೆ ಹತ್ತಿದ. ಈಗ ಇದಕ್ಕೆ ಯೋಗ್ಯ ಸಮಯದ. ಈ ಒಂದು ಭಾವ ಬಂದಾಗನ ನಾವು ಏನು ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ಇದನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಏನು ಮಾಡಬೇಕು ಅಂದ್ರೆ ಉಪದೇಶದಿಂದ ಅವನಿಗೆ ಯೋಗ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಬೇಕು ಅನ್ನುವಂಥದ್ದು ಏನಂದ್ರೆ ಭಗವಂತನ ಇದು ಇರೋದರಿಂದಾಗಿ ಅರ್ಜುನ ಹೇಳ್ತಕ್ಕಂಥ ವಿಚಾರಗಳನ್ನು ಶ್ರವಣ ಮಾಡ್ಲಿಕ್ಕೆ ಕೇಳಲಿಕ್ಕೆ ಹತ್ಯಾನ. ಮತ್ತು ಅದನ್ನು ಅರ್ಥಾರ್ಥ ಏನು ಅಂತಂದ್ರೆ ಅದರ ಯಥಾರ್ಥತೆಯನ್ನು ತಿಳ್ಕೊಳ್ಳಿಕ್ಕೆ ಹತ್ಯಾನ. ಆದ್ರೆ ದುರ್ಯೋಧನಾದಿಗಳ ಮುಂದೆ ಅರ್ಜುನ ಒಂದ್ ವೇಳೆ ಹಿಂಗೆ ಹೇಳಿದ್ದ ಅಂತಂದ್ರೆ ಅವ್ರು ದುರ್ಯೋಧನಾದಿಗಳು ಅಷ್ಟ ಅಲ್ಲ, ಭಗವಂತನೊಬ್ಬನ್ನು ಬಿಟ್ಟು ಧರ್ಮರಾಜನ ಮುಂದೆ ಹೇಳಿದ್ರು ಸಹಿತ ಅವನಿಗೆ ಖಾತ್ರಿ ಆಗ್ತಿದ್ದಿಲ್ಲ, ಅವನಿಗೆ ಅನಿಸ್ತಿದ್ದಿಲ್ಲ. ಅವನಿಗೇನು ಅನಿಸ್ತಿತ್ತು ಅಂತಂದ್ರೆ ಅರ್ಜುನ ಏನೋ ಯಾವುದೋ ಒಂದು ಭಯದಿಂದ ಹಿಂಗೆ ಮಾಡ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಂಡು ಅನಿಸ್ಬೋದಾಗಿತ್ತು, ಅಥವಾ ಏನೋ ಸುಳ್ಳು ಹೇಳಿಕ್ಕೆ ಹತ್ತಾನ ಅಂತ ಅನಿಸ್ಬೋದಾಗಿತ್ತು. ಆದ್ರೆ ಹಿಂಗಿದ್ದಿದ್ದಿಲ್ಲ. ಆದ್ದರಿಂದ भगवंत केळी खत्याने ಏನು ಅಂತಂದ್ರೆ जर या वडील माणसांचे अहित मनाने चिंताव्याचे तर आम्ही जन्माला येऊन तरी उपयोग काय. अर्थात भीष्म द्रोणादिಗಳ ವಿಷಯದಲ್ಲಿ ಈ ಪ್ರಕಾರವಾಗಿರತಕ್ಕಂತ ವಿಚಾರ ಮಾಡೋದು ನಮ್ಮದು ಪ್ರವೃತ್ತಿ ಆಗಿದ್ರೆ ನಾವು ವಿಚಾರ ಈ ರೀತಿಯಾಗಿ ಅವನು ಸಂಹಾರ ಮಾಡಬೇಕು ಅನ್ನುವಂಥ ಒಂದು ಕಾರ್ಯದೊಳಗೆ ನಾವು ತೊಡಗುವುದಾಗಿದ್ರೆ ನಾವು ಹುಟ್ಟಿ ಬಂದ ಉಪಯೋಗ ಏನದ. ಅರ್ಥಾತ್ ಅವ್ರನ್ನ ಸಂಹಾರ ಮಾಡೋದು ಏನಲ್ಲ ಅಂದ್ರೆ ಉಚಿತವಾಗಿರ್ತಕ್ಕಂಥದ್ದಲ್ಲ. ಉಪಯೋಗ ಕಾಯ್ ಆಮಿ ಜಗಾವೆ ತರಿ ಕೋಣಾಸಾಠಿ. ಅರ್ಥಾತ್ ಇಷ್ಟೆಲ್ಲ ರಾಜ್ಯ ಗೆದ್ದು ಆ ರಾಜ್ಯದ ಐಶ್ವರ್ಯವನ್ನ ಆ ಒಂದು ರಾಜ್ಯದ ಒಂದು ಏನು ಅಂತಂದ್ರೆ ಸುಖವನ್ನ ನಾವು ಯಾರಿಗೆ ಉಪಭೋಗ ಮಾಡ್ಲಿಕ್ಕೆ ಕೊಟ್ಟು ಸಂತೋಷ ಪಡ್ಲಿ, ಎಲ್ಲಾರನ್ನೂ ಸಂಹಾರ ಮಾಡಿ ನಾವು ಒಬ್ಬನ ಕೂತ್ಕೊಂಡು ಆ ರಾಜ್ಯವನ್ನು ಉಪಭೋಗ ಮಾಡ್ಲೇನು ಅಂತ ತಿಳ್ಕೊಂಡಂತ ಇದ್ದಾನೆ. पुत्राते इप्सी कुळ तयाचे काही हेची फळ जे निर्दाळीजे केवळ गोत्र आपुले श्रीराम. कुळातील लोक पुत्राची इच्छा करीतात, त्याचे काय हेच फळ की त्याने आपले आप्तेष्टांचा केवळ वधच करावा. ಅರ್ಥಾತ್ ಏನು ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಏನಿಸ್ತದ ಅಂತಂದ್ರೆ ನಮ್ಮ ಮನೆತನಕ್ಕೂ ಒಬ್ಬ ಮಗ ಬೇಕ್ರಿ, ನಮ್ಮ ಕುಟುಂಬದೊಳಗೆ ಒಬ್ಬ ಮಗ ಬೇಕು ಅಂತ ಅನ್ಸೋದು, ಪುತ್ರ ಬೇಕು ಅನ್ಸೋದು, ಸಂತಾನ ಬೇಕು ಅನ್ಸೋದು ಸ್ವಾಭಾವಿಕದ ಅಂತ ತಿಳ್ಕೊಂಡು ಅವ್ರು ಅಪೇಕ್ಷಾ ಪಡೋದು ಸ್ವಾಭಾವಿಕದ. ಅದಕ್ಕನುಸಾರವಾಗಿ ಮಕ್ಕಳು ಮರಿ ಅದು ಅವೆಲ್ಲ ಕೈಯಾಗ ಖಡ್ಗ ಹಿಡ್ಕೊಂಡು ನಿಂತುಬಿಟ್ಟು ಅಂದ್ರೆ ಪರಿವಾರದವ್ರನ್ನೆಲ್ಲ ಒಬ್ರಿಗಿಂತ ಒಬ್ರು ಸಂಹಾರ ಮಾಡ್ಲಿಕ್ಕೆ ಹತ್ರ ಚಂದ ಅನಿಸ್ತದೇನು, ಚಲೋ ಅನಿಸ್ತದೇನು, ಒಳ್ಳೆ ಹಡದ ಉಪಾಯವನ್ನ ಅಂತ ತಿಳ್ಕೊಂಡು ಅನಿಸ್ತದಿಲ್ಲ. ಹೆಂಗೋ ಹಂಗೆ ಏನದ ಅಂತಂದ್ರೆ ನಿಜವಾಗಿಯೂ ನಾವು ಇದ್ದದ್ರ ಬಗ್ಗೆ ನಾವು ಹುಟ್ಟಿದ್ರ ಬಗ್ಗೆ ಸ್ವಾಭಾವಿಕವಾಗಿ ಏನದ ಅಂತಂದ್ರೆ ನಮ್ಮ ಮಂಥನಕ್ಕಾಗಲಿ ಇದಕ್ಕಾಗಲಿ ಒಂದು ಗೌರವ ಅರ್ಥಾತ್ ಏನು ಅನಿಸ್ತದೆ ಅಂದ್ರೆ ಅಭಿಮಾನ ಅನಿಸ್ತದೆ. ಆದ್ರೆ ಅಂಥ ನಾವು ಕೈಯಾಗಿ ಈ ಪ್ರಕಾರವಾಗಿ ಆಯುಧಗಳನ್ನು ಹಿಡ್ಕೊಂಡು ನಮ್ಮ ಒಂದು ಏನು ಮಂಥನವನ್ನ ಕುಲವನ್ನ ನಮ್ಮ ಸ್ವಜನರನ್ನ ಪರಿವಾರವನ್ನ ಸಂಹಾರ ಮಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಯಾಕಂದ್ರೆ ಇವನ್ನ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಹರಕಿ ಹೊತ್ತ ಹಡದೀವಿ ಇವನ್ನ ಅಂತನ್ನುವಂಥ ಪಾಳಿ ಬರ್ತದ ಅಂತ ಹೇಳ್ತಾ ಇದ್ದೀವಿ. हे मनींची केवी धरिजे आपण वज्राचे या बोलिजे वरी घडे तरी कीजे भले या श्रीराम. हे मी आपल्या कुळाचा नाश राज्य मिळवण्याकरिता करीन असे आपण मनात तरी कसे आणावे. वज्रासारखे कठोर शब्द आपण कसे उच्चारावे. उलट पक्षी झाल्यास आपण त्यांचे हितच करावे. अर्थात ಏನು ಅಂತಂದ್ರೆ ಈ ಪ್ರಕಾರವಾಗಿ ಕುಳಾचा ನಾಶ ರಾಜ್ಯ मिळवण्याकरिता ಕರೀತ ಅಸೆ. ಕುಲವನ್ನು ನಾಶ ಮಾಡ್ಲಿಕ್ಕೆ ರಾಜ್ಯ ಸಂಪಾದನೆ ಮಾಡೋದಕ್ಕಾಗಿ ಅರ್ಜುನ ಏನು ಮಾಡಿದ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕುಲವನ್ನ ಸರ್ವನಾಶ ಮಾಡಿದ ಅನ್ನುವಂಥ ಮಾತು ನಾಳೆ ನನಗೆ ಬರ್ಬೋದು. ಅಪ್ಪನ ಮನಾತ್ತರಿ ಕಸೆ ಆನಾವೆ. ಅದನ್ನು ನಾವು ಹೆಂಗನೇ ವಿಚಾರ ಮಾಡೋದು. ಸರ್ವನಾಶ ಮಾಡಿ ರಾಜ್ಯ ಸಂಪಾದನೆ ಮಾಡಬೇಕು ಅನ್ನುವಂಥ ವಿಚಾರ ಏನು ನಾವು ಮನಸ್ಸು ಮಾಡುವುದೂ ಉಚಿತ ಅಲ್ಲ. ಖರೆ ಅದು ಆಗ್ತದೆ ನೋಡ್ರಿ ಜೀವನದಾಗ. ಅರ್ಥಾತ್ ಏನಾಗ್ತದ ಅಂತಂದ್ರೆ ಎಷ್ಟೋ ದಿವಸಗಳವರೆಗೆ ನಾವು ಏನು ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ವ್ಯಕ್ತಿಯ ವಿಷಯದಲ್ಲಿ ದ್ವೇಷ ಮಾಡಿರ್ತೀವಿ, ಉದಾಸೀನ ಇರ್ತೀವಿ, ಸಿಟ್ಟಿಗೆದ್ದಿರ್ತೀವಿ. ಒಂದು ವೇಳೆ ಯಾವುದೋ ಒಂದು ಕಾರಣದಿಂದ ಪುನಃ ಏನಾಯ್ತು ಅಂದ್ರೆ ಇಬ್ಬರದು ಸಂಬಂಧ ಬಂದ ಕೂಡಲೇ ದೃಷ್ಟಿನೇ ಬದಲಾಗಿಬಿಡ್ತು. ಹೊಡ್ರಿ ಅವ್ನಿಗೆ ಒಂದು ಕಪಾಳಿಗೆ ಅಂದರೆ ಹೆಂಗೆ ಹೊಡಿಬೇಕು ರೀ, ಎಷ್ಟಾದ್ರೂ ನಮ್ಮ ಆತ್ಮೀಯಲ್ಲೇನ್ರಿ ಮಿತ್ರಲ್ಲೇನ್ರಿ ಅವ್ನು ಹೆಂಗೆ ಹೊಡಿಬೇಕು, ಮುಂಚೆ ಎಲ್ಲಿ ಸಿಕ್ಕಲ್ಲಿ ಹೊಡೆದ್ರೆ ಆತವನ್ನ ಅನ್ನುವಂಥ ತಯಾರಿ ಒಳಗನೆ ಇರ್ತೀವಿ. ಆದರೆ ಅವ್ರ ಬಗ್ಗೆ ಇರ್ತಕ್ಕಂಥ ಭಾವ ಬದಲಾದ ಕೂಡಲೇ ದೃಷ್ಟಿ ಬದಲಾದ ಕೂಡಲೇ ನಮಗೇನಾಗ್ಬಿಡ್ತದೆ ಅಂತಂದ್ರೆ ಅವನ ಬಗ್ಗೆ ಇರ್ತಕ್ಕಂಥ ಎಲ್ಲ ವಿಚಾರ ಬದಲಾಗಿ ಹೋಗ್ಬಿಡ್ತಾವೆ. ಅವನ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ಮುಂಚೆ ಏನು ವಿಚಾರ ಮಾಡ್ತಿದ್ಯೋ ಅದ್ರ ಮತ್ತೆ ಮುಂಚೆಲ್ಲ ಹಿಂಗೆ ಮಾಡ್ತಿದ್ದೆ. ಹೌದು ಅವ್ರು ತಿಳುವಳಿಕೆ ಇದ್ದಿದ್ದಿಲ್ಲ, ಕಲ್ಪನಾ ಇದ್ದಿದ್ದಿಲ್ಲ. ಈಗ ನಮಗೆ ಅವ್ರು ಸರಿಯಾಗಿ ತಿಳುವಳಿಕೆ ಬಂದಿರೋದ್ರಿಂದ ಕಲ್ಪನಾ ಬಂದಿರೋದ್ರಿಂದ ಈಗ ಹೆಂಗೆ ವಿಚಾರ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಇದು ಕೇವಲ ಎದರಿಂದ ಶಕ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಅನುಗ್ರಹದಿಂದ ಅಥವಾ ಭಗವಂತನ ಒಂದು ಸಾನ್ನಿಧ್ಯದಿಂದ ಈ ಪ್ರಕಾರವಾಗಿರ್ತಕ್ಕಂಥ ಭಾವ ಬರಲಿಕ್ಕೂ ಶಕ್ಯದ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅತ್ಯಷ್ಟು ವಧ ಮಾಡೋದು ಅನ್ನುವಂಥದ್ದು ನಮಗೆ ಹೆಂಗರ ಯೋಗ್ಯ ಅನಿಸ್ತದ ಅಂತ ತಿಳ್ಕೊಂಡಂತ
आपण मनात तरी कसे आणावे, वज्रासारखे कठोर शब्द आपण कसे उच्चारावे, उलट पक्षी झाल्यास आपण त्यांचे हितच करावे. ಅವ್ರಿಗೆ ಕಠೋರವಾಗಿರ್ತಕ್ಕಂಥ ಮಾತುಗಳನ್ನಾದರೂ ಹೆಂಗೆ ಆಡಬೇಕು, ಇಷ್ಟು ಅಲ್ದನ ನಾವೇನು ಮಾಡಬೇಕು ಅಂದ್ರೆ ಶಕ್ಯ ಆದಷ್ಟು ಮಟ್ಟಿಗೆ ಅವರು ಹಿತಾನ ಮಾಡಬೇಕೇ ಹೊರತು ಈ ಪ್ರಕಾರವಾಗಿ ಮಾತಾಡ್ತಕ್ಕಂಥದ್ದು ಉಚಿತ ಅಲ್ಲ. आम्ही जे जे जोडावे ते समस्ती ही भोगावे, हे जीवित ही उपकारावे, काजी आमच्या श्रीराम. आम्ही जे जे मिळवावे ते ते या सर्वांनी वास्तविक भोगावयाचे, यांच्या कामाकरिता आम्ही आपले प्राणही ಖರ್ಚಾವಯಾಚೆ आहेत. ಅರ್ಥಾತ್ ಏನಿರ್ತದ ಅಂತಂದ್ರೆ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಪಗಾರದೊಳಗೆ ನಮಗೇನಿಸ್ತಂದ್ರೆ ಎಲ್ಲರಿಗೂ ಕೊಡೋ, ಎಲ್ಲಾರನ್ನೂ ಸುಖವಾಗಿಡಬೇಕು ಅನ್ನುವಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಮನೋಭಾವ. ಅದೆಲ್ಲ ಬಿಟ್ಕೊಟ್ಟು ಎಲ್ಲಾರನ್ನೂ ಇದ್ದವ್ರನ್ನೆಲ್ಲ ಏನು ಮಾಡಿದ್ವು ಅಂತಂದ್ರೆ ಎಲ್ಲರನ್ನೂ ಮೂಲಿ ಗುಂಪು ಮಾಡಿ ನಾವು ಒಬ್ಬರ ಅದನ್ನು ಉಪಭೋಗ ಮಾಡಬೇಕು ಅಂತ ಅನಿಸೋದು ಉಚಿತ ಏನ್ರಿ? ಹೆಂಗೋ ಹಂಗೆ ಅರ್ಜುನಿಗೆ ಏನು ಅನ್ನಿಸ್ಲಿಕ್ಕತ್ತದ ಅಂತಂದ್ರೆ ಇವನ್ನೆಲ್ಲ ಸರ್ವನಾಶ ಮಾಡಿ ನಾನು ರಾಜ್ಯವನ್ನು ಉಪಭೋಗ ಮಾಡಬೇಕು ಅನ್ನುವಂಥದ್ದು ಏನಲ್ಲ ಅಂತಂದ್ರೆ ಉಚಿತವಾಗಿರ್ತಕ್ಕಂಥದ್ದಲ್ಲ. ಏನದನ್ನು ಅದನ್ನೆಲ್ಲರೂ ಕೂಡ ಹಂಚಿಕೊಂಡು ತಿನ್ನೋಣ ಅನ್ನುವಂಥದ್ದು, ಉಪಭೋಗ ಮಾಡೋಣ ಅನ್ನುವಂಥ ಭಾವನೆ ಉಚಿತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. आम्ही जे जे मिळवावे ते ते या सर्वांनी भोगाव्याचे आहे. ನಾವೇನೇನು ಸಂಪಾದನೆ ಮಾಡ್ತೀವೋ ಅದನ್ನ ಎಲ್ಲರೂ ಅನುಭವಿಸಬೇಕು. ಅದೆಲ್ಲ ಬಿಟ್ಕೊಟ್ಟು ಎಲ್ಲರನ್ನೂ ಸಂಹಾರ ಮಾಡಿ ನಾನು ಸಂಪಾದನೆ ಮಾಡಿದ್ದನ್ನು ಅನುಭವಿಸ್ಬೇಕು ಯಾರು ನಾಳೆ ಆಮೇಲೆ? यांच्या कामाकरिता आम्ही आपले प्राणही ಖರ್ಚಾವಯಾಚೆ आहे. ಇವ್ರ ಸಲುವಾಗಿ ನಾವೇನು ಮಾಡೋದು ಉಚಿತವಾಗಿರ್ತಕ್ಕಂಥದ್ದು ಅಂತಂದ್ರೆ ನಮ್ಮ ಪ್ರಾಣಗಳನ್ನೂ ಸಹಿತ ನಾವು ಕಳ್ಕೊಳ್ಳಿಕ್ಕೆ ತಯಾರಾಗಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಅಂತ ತಿಳ್ಕೊಂಡು आम्ही दिगंतींचे भूपाळ विभांडूनी सकळ मग संतोष विजय कुळ आपुले जे श्रीराम. ಖರೇಂದ್ರು ಏನದ ಅಂತ ತಿಳ್ಕೊಂಡು ಕೇಳಿ ನಮ್ಗೆ ಉಚಿತವಾಗಿರ್ತಕ್ಕಂಥದ್ದೇನು ಅಂತಂದ್ರೆ ಪರಕೀಯ ರಾಜನ್ನೆಲ್ಲ ನಾವು ಸೋಲಿಸಿ ನಾವೇನು ಮಾಡಬೇಕು ಅಂದ್ರೆ ಅದ್ರದ್ದು ಅವರಿಂದ ಪ್ರಾಪ್ತವಾಗ್ತಕ್ಕಂಥ ಐಶ್ವರ್ಯವನ್ನು ತಂದು ನಮ್ಮ ಸ್ವಜನರೆಲ್ಲರೂ ನಾವು ಸುಖವಾಗಿರ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಅಂತ ಅನಿಸ್ಲಿಕ್ಕೆ ಹತ್ತಿದ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಪರಿವಾರದವ್ರನ್ನ, ನಮ್ಮ ಕುಲಗ, ನಮ್ಮ ಏನು ಅಂತಂದ್ರೆ ನಮ್ಮ ಸ್ವಜನರನ್ನ, ಆತ್ಮೀಯರನ್ನ ಸುಖವಾಗಿಡುವುದಕ್ಕಾಗಿ ನಾವೇನು ಮಾಡಬೇಕು ಅಂದ್ರೆ ಬೇರೆ ಬೇರೆ ರಾಜರನ್ನು ನಾವು ಸೋಲಿಸಿ ಸಂಹಾರ ಮಾಡಿ ಅವರಿಂದ ಐಶ್ವರ್ಯವನ್ನು ತಗೊಂಡು ಬಂದು ನಮ್ಮ ಪರಿವಾರವನ್ನು ನಾವು ಸುಖವಾಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ಲೇನು ಅಂತ ತಿಳ್ಕೊಂಡು आम्ही देशोदेशींचे सर्व राजे युद्धात जिंकून जे आपले कुळ ಸಂತೋಷಾವೆ, ದೇಶ ದೇಶಗಳಲ್ಲಿರ್ತಕ್ಕಂಥ ರಾಜರನ್ನೆಲ್ಲ ಸಂಹಾರ ಮಾಡಿ ನಾವು ನಮ್ಮ ಪರಿವಾರವನ್ನು, ಕುಲವನ್ನು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳನ್ನು ನಾವು ಸುಖವಾಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ಲೇನು ಅಂತ ತಿಳ್ಕೊಂಡು तेच हे समस्त परी कैसे कर्म विपरीत जे जाहले असती उद्यत झुंजावया श्रीराम. तेच हे आमचे सर्व कुळ, पण कर्म कसे विपरीत आहे पहा. हे सर्व आपसात लढावयास तयार झाले आहे. ಅರ್ಜುನ ಇಷ್ಟೆಲ್ಲ ಹೇಳೋದು ಎಷ್ಟು ಉಚಿತವಾಗಿರ್ತಕ್ಕಂಥದ್ದು ಅನಿಸ್ತಿದ್ರು ಸಹಿತ ಹಂಗಾದ್ರೆ ಏನು ತಪ್ಪಲಿಕ್ಕೆ ಹತ್ತೇದ ಅವನೊಳಗೆ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ ಸ್ವಜನರ ಸಲುವಾಗಿ ಇಷ್ಟೆಲ್ಲ ಅವನೇನು ಮಾತಾಡ್ಲಿಕ್ಕೆ ಹತ್ಯಾನ ಅಂತಂದ್ರೆ ಅವ್ರ ಹಿತವನ್ನು ಕುರಿತು ಮಾತಾಡ್ಲಿಕ್ಕೆ ಹತ್ಯಾನು. ಅವ್ರು ಖರೆ ಅಂದ್ರು ಏನಿದ್ದಾರೆ ಅನ್ನೋದನ್ನ ವಿಚಾರ ಅವನ ತಲೆ ಬರವಲ್ತು. ಈಗ ದುರ್ಯೋಧನಾದಿಗಳು ನಿಜವಾಗಿ ಏನಿದ್ದಾರೆ ಅನ್ನುವಂಥ ವಿಚಾರ ಬರವಲ್ತು. ಆದ್ದರಿಂದ ಯಾವಾಗ ಅವನು ಭೀಮ ಮತ್ತು ದುರ್ಯೋಧನ ಯುದ್ಧ ಶುರು ಆಯಿತು, ಆ ಯುದ್ಧ ಶುರು ಆಗುವುದಕ್ಕನ ಬಲರಾಮ್ ಬಂದ. ಆ ಕೊನೆಗೆ ಏನಾಯ್ತು ಅಂದ್ರೆ ಭೀಮನ ಗದಾಯುದ್ಧ ಶುರು ಆದಾಗ ಆ ಗದಾಯುದ್ಧವನ್ನು ಬರ್ತಿದ್ದಲ್ಲ, ಅರ್ಥಾತ್ ಏನು ಅಂದ್ರೆ ಲಾಕ್ಷಾಗ್ರಹಕ್ಕೊಂದಿದು ಅಂತ ತಿಳ್ಕೊಂಡು ಪಾಂಚಾಲಿಯ ಪ್ರಪಂಚಕ್ಕೆ ಒಂದೊಂದು ನೆನಪು ಮಾಡಿ ಕೊಟ್ಟು ಭೀಮ್ ಹೊಡೆದ ಅಂತ ಬರೀತಾರೆ. ಅರ್ಥಾತ್ ಏನು ಅಂತಂದ್ರೆ ವಿಷಾನ್ನ ಪ್ರಾಶನಕ್ಕೊಂದಿದು ಅಂತ ತಿಳ್ಕೊಂಡು ಹೊಡಿತ. ಅವಾಗ ಯಾವಾಗ ಆ ಗದಾಯುದ್ಧ ನಡೆದಿರ್ತದನೋ ಆವಾಗ ಬಲರಾಮ್ ಬರ್ತಾನೆ. ಬಲರಾಮ್ ಬಂದ ಕೂಡಲೇ ಬಲರಾಮ್ಗೆ ಎಷ್ಟು ಸಿಟ್ಟು ಬರ್ತದ ಅಂತಂದ್ರೆ ಕೊನೆಗೆ ದುರ್ಯೋಧನೊಬ್ಬನ್ನಾದರೂ ಉಳಿಸ್ಕೋಬೇಕು ಅನ್ನುವಂಥ ಭಾವದಿಂದ ಕೃಷ್ಣ ಎಷ್ಟು ಇದನ್ನು ಮಾಡಿ ತಡೆದ್ರು ಸಹಿತ ಕೇಳಲ್ದನ ಭೀಮನ ಹೊಡಿಲಿಕ್ಕೆ ಹೋಗ್ತಾನೆ. ಅವಾಗ ಕೃಷ್ಣ ಗಟ್ಟೆ ಬಲರಾಮನ್ ಹಿಡಿತಾನೆ. ಹಿಡಿದೇನಂತಾನಂದ್ರೆ ಇಷ್ಟೆಲ್ಲ ನಾನು ವಿಚಾರ ಮಾಡೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಏನು ಮಾಡೀನೋ ಇವತ್ತಿನ ತನಕದ್ದು ಅದನ್ನೆಲ್ಲ ವಿಚಾರ ಮಾಡೀನಿ. ನಮಗೇನು ಇವ್ರನ್ನ ಕೊಲ್ಲಬೇಕು ಅನ್ನೋದಾಗಿ ನಮಗೇನು ವಿಶೇಷವಾಗಿರ್ತಕ್ಕಂಥ ಉತ್ಸಾಹ ಇಲ್ಲ ಖರೆ. ಆದರೆ ಇವ್ರನ್ನೆಲ್ಲ ಸಂಹಾರ ಮಾಡೋದು ಹೊರತು ಜಗತ್ತಿನ ಹಿತ ಇಲ್ಲ. ಆದ್ದರಿಂದ ನಾವು ಅನಿವಾರ್ಯವಾಗಿ ಇವ್ರನ್ನೆಲ್ಲ ಸಂಹಾರ ಮಾಡಬೇಕಾಗಿ ಬಂದದ. ಆದ್ದರಿಂದ ಯಾದವ್ರನ್ನೂ ಸಹಿತ ಯಾಕೆ ಸಂಹಾರ ಮಾಡಿಸಿದ ಅಗ್ದಿ ಪ್ರಾರಂಭದಲ್ಲಿ ಹೇಳಿದ್ದೆ. ಒಂದು ವ್ಯಕ್ತಿ ಇಷ್ಟು ಉದ್ಧಟಾದ ಅಂತಂದ್ರೆ ಅರ್ಥಾತ್ ಅವನಿಂದ ಅನೇಕ ಒಂದು ವಿಶಾಲವಾಗಿರ್ತಕ್ಕಂಥ ಸಮಾಜಕ್ಕೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಆಘಾತಗಳಾಗ್ಲಿಕ್ಕೆ ಹತ್ತು ಅಂತಂದಾಗ ಎಷ್ಟು ತಿಳಿಸಿ ಹೇಳಿದ್ರು ಕೇಳದೇ ಇದ್ರೆ ಕೊನೆಗೆ ಮಾಡ್ತೀರೇನು? ಹೊಡೆದ ಬಿಡೋದಲ್ಲೇನ್ರಿ ಕೊನೆಗೆ? ಹೆಂಗ ಅರ್ಥಾತ್ ಉದಾಹರಣೆ ಹೇಳಿದಲ್ಲ, ಯುದ್ಧದೊಳಗೆ ತಿರುಗಿ ಓಡ್ಲಿಕ್ಕೆ ಹತ್ತ ಅಂದ್ರೆ ಹೆದರಿ ಅವನು ಹೊಡೆದು ಬಿಡ್ತಾನೆ.
ಯಾಕಂದ್ರೆ ಅವ್ನು ನೋಡಿ 10 ಮಂದಿ ಓಡ್ಲಿಕ್ಕೆ ಹತ್ತಾರ. ಅವು ಓಡಾವ್ನು ಒಬ್ಬನು ಹೊಡೆದು ಬಿಟ್ರೆ 10 ಮಂದಿ ಉಳಿತಾರಿಲ್ಲೋ, ಯುದ್ಧ ಬಿಟ್ಟು ಓಡ್ತಕ್ಕಂಥವ್ರು 10 ಮಂದಿ ಉಳಿತಾರೆ. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದು ಸಮಾಜದಲ್ಲಿ ಒಂದು ಊರಿನಾಗ ಒಬ್ಬ ಏನಾಗಿದ್ದ ಅಂದ್ರೆ ಆ ಲೋಕ ಕಂಟಕ ಆಗಿದ್ದ ಅಂದ್ರೆ ಅವನಿಗೆ ಸಾಕಷ್ಟು ಪ್ರಕಾರನ ತಿಳಿಸಿ ಹೇಳಿದ್ರು ಸಹಿತ ಕೊನೆಗೆ ಅವ್ನು ಕೇಳಿಲ್ಲ ಅಂತಂದ್ರೆ ಮಹಾರಾಜರು ಕೊನೆಗೆ ಅವ್ನಿಗೆ ಹೇಳಿಲ್ಲೇನು ಆ ವಿಚಿತ್ರ ನಾನಾವ ಯಾವ ಎಂತ ನಾನಾವ ವಿಲಕ್ಷಣ ನಾನಾಗ ಕೊನೆಗೆ ಹೇಳಿದ್ರಲ್ಲ ಏನು ಅಂದ್ರೆ ನೀವು ಹೊಟ್ಟುಂಬ ಊಟಕ್ಕೆ ಹಾಕಿರಿ, ಕೊರೆಗಾಂವ್ ಸ್ಟೇಷನ್ ಮ್ಯಾಲೆ ಬಿಟ್ಟು ಬರ್ರಿ ಅಂತ. ಮಹಾರಾಜರು ಅವ್ನು ಬುದ್ಧಿ ಬಂದು ಮಾಡಬಾರ್ದಾಗಿತ್ತೇನು, ಅವ್ನು ಸನ್ಮಾರ್ಗ ತರಬಾರ್ದಾಗಿತ್ತೇನು ನಾವು ಪ್ರಶ್ನೆ ನಿರ್ಮಾಣ ಆಗ್ತದೆ ಖರೆ. ಆದ್ರೆ ಇನ್ನೂ ಅವನ ಅವಸ್ಥಾನ ಅದಕ್ಕೆ ಯೋಗ್ಯ ಇದ್ದಿದ್ದಿಲ್ಲ. ಇನ್ನೂ ಅವನ ಅವಸ್ಥಾ ಏನಿದ್ದಿಲ್ಲ ಅಂದ್ರೆ ಅದಕ್ಕೆ ಯೋಗ್ಯ ಇದ್ದಿದ್ದಿಲ್ಲ. ಜನ್ಮಗಳು ಬೇಕಾದಕ್ಕೆ ಇನ್ನು ಎಲ್ಲಾದ್ರೂ ಒಮ್ಮೆಲೆ ಏನು ಪರಮಾರ್ಥ ಕೇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಏನ್ರಿ? ಅರ್ಥಾತ್ ಏನು ಅಂದ್ರೆ ಅವಕ್ಕೆ ಇನ್ನೂ ಮತ್ತೆ ಬೇಕಾಗ್ತದೆ, ಸ್ವಲ್ಪ ಸಮಯ ಬೇಕಾಗ್ತದೆ. ಆದ್ರಿಂದ ಎಂಥ ಸತ್ಪುರುಷರಲ್ಲಿ ಯಾಕಾಗವಲ್ತ ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಭಗವಂತನದೊಂದು ಸಂಸ್ಕೃತಿಯ ಪ್ರವಾಹದನು ಅಂದ್ರೆ ಈ ಪ್ರಪಂಚದ ಪ್ರವಾಹದನು ಅದರೊಳಗೆ ಏನು ಮಾಡ್ಲಿಕ್ಕೆ ಶಕ್ಯ ಆಗುದಿಲ್ಲ ಅಂತಂದ್ರೆ ಯಾರು ಅದಕ್ಕೆ ಅರ್ಥಾತ್ ಏನು ದಂಡಿಗೆ ಬರ್ಲಿಕ್ಕೆ ಹತ್ಯಾರೋ ಅವ್ರನ್ನ ಕೈ ಹಿಡಿದು ಹೇಳ್ಕೊತಾರೆ. ನಡಕಿದ್ದವ್ರ ಸಲುವಾಗಿ ಗುದ್ದಾಡ್ಲಿಕ್ಕೆ ಹೋಗುದಿಲ್ಲ ಸತ್ಪುರುಷರು ಸಹಿತ. ಸ್ವಲ್ಪ ಇತ್ತು ಬಾ, ಇನ್ನೊಂದು ಸ್ವಲ್ಪ ಇತ್ತು ಬಾ ಕೈ ಹಿಡಿತೀನಿ ನಾನು ಅಂತ ತಿಳ್ಕೊಂಡು ಅಂತಾರೆ. ನಾವೇನದ ಅಂದ್ರೆ ನಾವು ಅಟ್లా ಹೊಳ್ಳಿಕ್ಕೂ ತಯಾರಾಗದೆ ಇದ್ರೆ ನಾವು ಹೊಸ್ತಾದಿದ್ದೀವಿ, ಅವ್ರನ್ನ ಕರ್ಕೊಂಡು ನಾವು ಅವ್ರ ಕೂಡ ಮುಳುಗಿಬಿಡೋದು. ನಡಕ್ಕೆ ನೀರೊಳಗೆ ಅವ್ರನ್ನೂ ಎಳ್ಕೊಳ್ಳೋದು, ನಾವು ಮುಳುಗೋದು, ಅವ್ರನ್ನೂ ಮುಳುಗಿಸೋದು. ಇಷ್ಟರ ಬಟ್ಟಿ ನಮ್ಮ ತಯಾರಿ ಇರ್ತದೆ. ಇರ್ಕೋಲ್ತಾಗ ವಿಚಿತ್ರ ನಾನನ್ನು ಯಾಕೆ ಕಳಿಸಿದ್ರು ವಿಚಾರ ಮಾಡೋದು ಅದು ಅನಿವಾರ್ಯ ಇತ್ತು. ಅರ್ಥಾತ್ ಏನು ಅಂತಂದ್ರೆ ಅವಾಗ ಅನಿವಾರ್ಯ ಇತ್ತು. ಅರ್ಥಾತ್ ಮಹಾರಾಜರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಅಂತ ತಿಳ್ಕೊಂಡು ನಾವೆಲ್ಲ ಹೇಳ್ತೀವಿ ಯಾವ ಮಹಾರಾಜರಿಗೆ. ಆ ಮಹಾರಾಜರು ಅವನೊಬ್ಬನ ಉದ್ಧಾರ ಮಾಡ್ಲಿಕ್ಕೆ ಆಗಲಿಲ್ಲೇನು, ಅರ್ಥಾತ್ ಅವನೊಬ್ಬನ ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲೇನು ಅಂತಂದ್ರೆ ಇನ್ನೂ ಅದಕ್ಕೆ ಅವಸ್ಥಾ ಪಕ್ವಾಗಿದ್ದಿಲ್ಲ. ಬೇಕಾದಂಥ ಈ ಮನುಷ್ಯ ಇರ್ಕೋವಲ್ಲ, ಹಣ್ಣು ಪಾಡಿಗೆ ಬರೋದು ಹೊರತು ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಅದನ್ನು ಪಾಡಿ ಹಾಕ್ಲಿಕ್ಕೆ ಶಕ್ಕಿಲ್ಲ. ಅದು ಎದ್ರ ಕೆಲಸ? ಅದು ಗಿಡದ ಕೆಲಸ. ಅದು ಅದೇನದು ಅಂದ್ರೆ ಆ ವೃಕ್ಷದ ಕೆಲಸ, ಹಣ್ಣಿನ ಕಾಯಿ ಕೆಲಸ. ಕಾಯಿ ಪಾಡಿಗೆ ಬಂತು ಅಂತ ತೆಗೆದು ಅದನ್ನ ಹಣ್ಣು ಮಾಡ್ತಕ್ಕಂಥ ಕಾರ್ಯವನ್ನು ಯಾರಾದರೂ ಸತ್ಪುರುಷರು ಮಾಡ್ತಾರೆ. ಆದ್ರೆ ಇನ್ನೂ ಅಗದಿ ಕಚ್ಚಾ ಇದ್ದಾಗನ ಅದನ್ನ ಪಾಡಿಗೆ ಹಾಕ್ರಿ ಅಂತಾರೆ ಕೆಟ್ಟ ಹೋಗ್ತಾರೆ. ಆದ್ರಿಂದ ಅದು ಪಾಡಿಗೆ ಬರ್ಲಿಕ್ಕೆ ಏನದ ಅಂದ್ರೆ ಒಂದು ಅವಕಾಶ ಇರ್ತದೆ. ಆದ್ರಿಂದ ಮುಂಚೆ ನಾವು ಏನಾಗಬೇಕು ಅಂದ್ರೆ ಪಾಡಿಗೆ ಬರಬೇಕಿಲ್ಲ. ಪಾಡಿಗೆ ಬಂದ್ರೆ ಸತ್ಪುರುಷ ನಮ್ಮನ್ನು ತಗೊಂಡು ಹೋಗಿ ಆ ಭತ್ತದ ಹೂವಿನಾಗಿಟ್ಟು ಹಣ್ಣು ಮಾಡಿ ಅದನ್ನ ಏನು ಮಾಡ್ಬೋದು ಅಂದ್ರೆ ಪಕ್ವಗೊಳಿಸ್ಬೋದು. ಅದೆಲ್ಲ ಬಿಟ್ಟುಕೊಟ್ಟು ನಾವು ಪಾಡಿಗೆ ಬರಲ್ದನ ನಮ್ಮನ್ನು ಇದನ್ನು ಮಾಡ್ರಿ ಅಂತಂದ್ರೆ ಉಪ್ಪಿನಕಾಯಿ ಹಾಕ್ತಾರೆ. ಭಾಳ ಆದ್ರೆ ಇದಿಲ್ಲ, ಪಾಡಿಗೆ ಬರದೇ ಇದ್ರೆ ಹೆಚ್ಚು ಉಪ್ಪಿನಕಾಯಿ ಹಾಕ್ತಾರೆ. ಆದ್ರೆ ಭಾಳ ಅದಕ್ಕೂ ಭಾಳ ಅಂದ್ರೆ ಗುಳಂಬು ಮಾಡಬಹುದು. ಇವು ಪಾಡಿಗೆ ಬರ್ಲಿಕ್ಕೆ ಜನ್ಮಗಳ ಬೇಕಾಗ್ತದೆ. ಇದಿಲ್ಲ ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಸಂಹಾರನ ಅಲ್ಲಿ ಅನಿವಾರ್ಯವಾಗಿರ್ತಕ್ಕಂಥದ್ದು. ಬಡದು ನೋಡಿ ಆದರೂ ದಾರಿ ಬರದೇ ಇದ್ರೆ ಮುಗಿಸ್ಬಿಡೋದು. ಮತ್ತೇನು ಮಾಡ್ತೀರಿ? ಆ ಪರಿಸ್ಥಿತಿನೇ ಬಂದಿತ್ತು. ದುರ್ಯೋಧನಾದಿಗಳ ಪರಿಸ್ಥಿತಿ. ಸಮಾಜದೊಳಗೆ ಒಬ್ಬ ಸಾಮಾನ್ಯ ಮನುಷ್ಯ ಉದ್ಧಟ ಆದ ಅಂತ ದೊಡ್ಡ ಪ್ರಶ್ನೆ ಅಲ್ರಿ. ರಾಜನ ಉದ್ಧಟ ಆಗಿಬಿಟ್ಟ ಅಂದ್ರೆ ಏನು ಮಾಡ್ತೀರ ಅನ್ನೋದು. ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಸಂಹಾರನ ಅನಿವಾರ್ಯವಾಗಿರ್ತಕ್ಕಂಥದ್ದು. ಆದ್ರೆ ಅರ್ಜುನನ ಭೂಮಿಕಾ ಏನಾಗಿದೆ ಅಂತಂದ್ರೆ ಮೋಹದಿಂದ ಕೇವಲ ಸ್ವಜನ ಭಾವವನ್ನು ಇಟ್ಕೊಂಡು ಅವನು ವಿಚಾರ ಮಾಡ್ತಾ ಇರೋದ್ರಿಂದಾಗಿ ಅವನಿಗೆ ಈ ಪ್ರಕಾರವಾಗಿರ್ತಕ್ಕಂಥ ಏನು ಅಂದ್ರೆ ಸಮಗ್ರ ದೃಷ್ಟಿ ಅವನೊಳಗೆ ಇದ್ದಿದ್ದಿಲ್ಲ. ಅವಾಗ ಅವನೊಳಗೆ ಏನಿಲ್ಲ ಅಂದ್ರೆ ಲೋಕ ಕಲ್ಯಾಣ ಹೆಂಗಾದೀತು ಅನ್ನುವಂಥ ಕಲ್ಪನಾ ಬಿಟ್ಟು ಅವ ಯಾವ ಒಂದು ಮರ್ಯಾದೆಗೆ ಬಂದಿದ್ದ ಅಂದ್ರೆ ಸ್ವಜನರ ಮರ್ಯಾದೆಗೆ ಬಂದಿದ್ದ. ಇವ್ರನ್ನೆಲ್ಲ ನಾ ಸುಖವಾಗಿರೋದಕ್ಕಾಗಿ ಏನು ಮಾಡಬೇಕು ಅನ್ನುವಂಥ ಭೂಮಿಕಾದೊಳಗೆ ಬಂದಿದ್ದ. ಆದ್ರಿಂದ ಏನಂತಂದ್ರೆ ದೇಶದ ರಾಜರನ್ನೆಲ್ಲ ಸಂಹಾರ ಮಾಡಿ ಅವರಿಂದ ಐಶ್ವರ್ಯವನ್ನು ಲೂಟ್ ಮಾಡಿಕೊಂಡು ಬಂದು ನಮ್ಮ ಸ್ವಜನರನ್ನು ನಾವು ಸುಖವಾಗಿರ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಲ್ಲೇನು ಅಂತ ಕೇಳಲಿಕ್ಕೆ ಹಚ್ಚಾರ. ಆದ್ರೆ ನಾವು ಏನಂತಾರಂದ್ರೆ ಅಮ್ಹಿ ಜೇ जोडावे ते समस्त ही भोगावे हे जीवित ही उपकारावे काजी आंच्या आम्ही दिगंतींचे भूपाळ विभांडूनी सकळ मग संतोष विजय कुळ ಆಪುಲೆ ದೇಶ ವಿದೇಶಗಳ ರಾಜರನ್ನೆಲ್ಲ ಸಂಹಾರ ಮಾಡಿ ಅವ್ರನ್ನಿಂದ ಎಲ್ಲ ಐಶ್ವರ್ಯವನ್ನು ತಗೊಂಡು ಬಂದು ನಾವು ನಮ್ಮ ಪರಿವಾರವನ್ನ, ನಮ್ಮ ಸ್ವಜನರನ್ನ, ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ ಸುಖವಾಗಿಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ಲೇನು ಅಂತ ತಿಳ್ಕೊಂಡು ಕೇಳಲಿಕ್ಕೆ ತೇಚಿ ಹೇ ಸಮಸ್ತ परी कैसे कर्म विपरीत जे जाहले असती उद्यत झुंजावया श्रीराम तेच हे आमचे सर्व कुळ पण कर्म कसे विपरीत आहे पहा हे सर्व आपसात लढावयास तयार झाले आहे. ಎಂಥ ಮೂರ್ಖರಿದ್ದಾರೆ ಇವರು ಅಂತಾರೆ. ಅರ್ಥಾತ್ ಏನು ಅಂದ್ರೆ ನಿಜವಾಗಿಯೂ ನಾವು ಏನು ಮಾಡಬೇಕಾಗಿರ್ತಕ್ಕಂಥದ್ದು ಅಂದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅಂದ್ರೆ ನಮ್ಮ ಸ್ವಜನರನ್ನು ಸುಖವಾಗಿಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದ. ಅದೆಲ್ಲ ಬಿಟ್ಕೊಟ್ಟು ನಾವು ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ನಾವು ಸ್ವಜನರೊಳಗೇನ ಝೇಳಾಡ್ಲಿಕ್ಕೆ ಹತ್ಬಿಟ್ಟಿವಿ.
ಅರ್ಥಾತ್ ನಾವೇ ಏನು ಮಾಡ್ಲಿಕ್ಕತ್ತೀವಿ ಅಂದ್ರೆ ಜಗಳಾಡ್ಲಿಕ್ಕತ್ತೀವಿ. ಆದ್ದರಿಂದ ಇದೇನಲ್ಲ ಅಂದ್ರೆ ಉಚಿತವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಮಂದಿನ ನಾವು ಸುಖವಾಗಿಡೋದು ನಮಗೆ ಉಚಿತವಾಗಿರ್ತಕ್ಕಂಥದ್ದು. ಎಷ್ಟರೇ ಆ ಸ್ವಜನ ಮೋಹ ವಿಲಕ್ಷಣ ಇರ್ತದೆ ಅಂತಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಸಮಾರಾಧನೆ ಒಳಗೆ ಹೋಗಿರ್ತಾರಲ್ಲ, ಉದ್ದಕ್ಕೆ ಒಂದು ಪಂಜ ಹಾಕಿಬಿಡ್ತಾರೆ ನೋಡಿದಿಲ್ಲ. ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಒಳ್ಳೆ ಎಲ್ಲರೂ ಒಂದೇ ಲೈನ್ಯಾಗ ಕೂಡ್ಬೇಕು ಅಂತ ಎಲ್ಲಿ ಕೂತು ಊಟ ಆಗ್ತಿರ್ತದೆ. ಅಷ್ಟು ಸಹಿತ ಅವ್ರಿಗೆ ಏನಿಲ್ಲ ಅಂದ್ರೆ ದೂರ ಕೂತ್ರೆ ಸಮಾಧಾನ ಆಗಂಗಿಲ್ಲ. ಮಕ್ಕಳದಾಗ ಕೂಡಬೇಕು, ಇಲ್ಲಿ ಬರೀಲೇ ಅವಂಗಷ್ಟು ಹಾಕ್ರಿ ಉಂಡಿ, ಇವಂಗಷ್ಟು ಹಾಕ್ರಿ ಅಂತ ತಿಳ್ಕೊಂಡು ಸವಾರ ಆಗ್ತದಪ್ಪ. ಎಲ್ಲರೂ ಊಟ ಉಳ್ತಾರೆ, ಎಲ್ಲರೂ ಎಲ್ಲೇ ಜಗ ಇದ್ದಾರೆ ಕುಡೋರು ಮಕ್ಕಳಿಗೆ ಹೇಳ್ತಾರೆ ಇಲ್ರಿ, ಮೂರ್ಖ ಅಲ್ಲೇ ಕೂತಿದ್ದು ಕೂಡ್ಬೇಕಿಲ್ಲ ಅದು ಮಗ ಲಘು ಬಂದು ಕೂಡ್ಬೇಕಿಲ್ಲೇ ಅಲ್ಲಿ ಕೂತಿಲ್ಲ ಅಂತ ನೋಡಿವಂತ ಉದ್ದಕ ಪಂಜ ಹಾಸಿದ್ದು. ಮತ್ತೆ ಇದಕ್ಕೇನು ಅನ್ಬೇಕಿನ್ ನಂಗದ ಅಲ್ಲಿ ಮತ್ತೆ ಕೃಷ್ಣ ಬರ್ಬೇಕು, ಅವ್ರಿಗೆ ಭಗವದ್ಗೀತಾ ಇರೋದು. ಅದಕ್ಕೆ ಮುಂದೆ ಅರ್ಜುನ್ ಅಂತಾನೀಗ, ಅಂತೋರ್ಯ ಕುಮರೇ ಸಾಂಡೋನಿಯ ಭಾಂಡಾರೆ ಶಸ್ತ್ರಾಗ್ನಿ ಜಿವ್ಹಾರೆ ಆರೋಪುನಿ ಶ್ರೀರಾಮ. ಎಂಥ ಮೂರ್ಖತನ ಮಾಡ್ಲಿಕ್ಕೆ ಹತ್ತೀವಿ ನಾವು ಅಂತ. ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂತಂದ್ರ बायका मुले आपले खजिने ही सर्व सोडून व तलवारीच्या धारेवर आपले प्राण ठेवून जे लढाईस तयार झाले आहे, ಇದು ಅತ್ಯಂತ ಮೂರ್ಖತನ ಮಾಡ್ಲಿಕ್ಕೆ ಹತ್ತಿ. ಹೆಂಡತಿ ಅಂತೋರ್ಯ ಅಂದ್ರೆ ಹೆಂಡ್ರು, ಹೆಂಡತಿ ಹೆಂಡತಿನ ಮಕ್ಕಳನ್ನ ಬಿಟ್ಟು ಮನ್ಯಾಗಿನ ಐಶ್ವರ್ಯ ಸುಖ ಎಲ್ಲ ಬಿಟ್ಟು ಹುಚ್ಚರಂಗ ನಾವೀಗ ಏನ್ ಮಾಡ್ಲಿಕ್ಕೆ ಹತ್ತಿ ಬಿಟ್ಟಿವಿ ಅಂತಂದ್ರೆ ಆ ಶಸ್ತ್ರಾಸ್ತ್ರದ ಮೇಲೆ ನಮ್ಮ ಪ್ರಾಣ ಇಟ್ಕೊಂಡು ಹುಯ್ 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 ಅಂತ ತಿಳ್ಕೊಂಡು ನಾವು ಏನ್ ಮಾಡ್ಲಿಕ್ಕೆ ಬಂದೀವಿ, ಯುದ್ಧ ಮಾಡ್ಲಿಕ್ಕೆ ಬಂದೀವಿ. ಎಂಥ ಮೂರ್ಖ. ಸ್ವಸ್ಥ ಸುಖವಾಗಿ ಇರಬಾರ್ದು ಮನ್ಯಾಗ, ನಮ್ಮ ಕುಟುಂಬ ಬಿಟ್ಕೊಂಡು ನಮ್ಮ ಪರಿವಾರದೊಳಗೆ ಸಮಾಧಾನದಲ್ಲಿ ಸುಖವಾಗಿ ಇರೋದು ಬಿಟ್ಟುಕೊಟ್ಟು ಹುಚ್ಚರಂಗ ನಾವೆಲ್ಲರೂ ಏನ್ ಮಾಡ್ಲಿಕ್ಕೆ ಬಂದೀವಿ ಅಂದ್ರೆ ಇಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದೀವಿ. ಏನ್ 7,000 ಇದ್ದೀವಿ ಇದ್ರೊಳಗಿಂದ ಅರ್ಜುನ್ ಅಂತಾನೆ. ಏನ್ 7,000 ಇದ್ದೀವಿ, ಏನ್ 7,000 ಇದ್ದೀವಿ, ಹೋಗಿ ಅಲ್ಲಿ ಅಂತಿರ್ತಾರಲ್ಲ ಮನ್ಯಾಗ. ಇದಿಲ್ಲ ಕೊಡ್ರಿ ಮನ್ಯಾಗ ಒಂದು ಇದು ಇಲ್ಲ, ಅದು ಇಲ್ಲ, ಚಿಮ್ನಿ ಹಣ್ಣಿಲ್ಲ, ಇದು ಇಲ್ಲ, ತರು ಬಿಟ್ಬಿಟ್ಟು ದೊಡ್ಡ ಹೋಗಿ ಕೂಡ್ತಾರ. ಸ್ವಾಮಿ ವಿವೇಕಾನಂದರಿಗೆ ಅವರು ಬೈತಿದ್ರು, ಭುವನೇಶ್ವರಿ ದೇವಿ ಬೈತಿದ್ರು. ತಿರುಗಿ ಮುರುಗಿ ಹೋಗಿ ದಕ್ಷಿಣೇಶ್ವರ ಹುಚ್ಚ ಮುದುಕನ ಹತ್ರ ಯಾಕೆ ಹೋಗಿ ಕೂಡ್ತೀಯ? ಮನ್ಯಾಗ ನೋಡಿದ್ರೆ ಒಂದು ತನ್ನಿಲ್ಲ, ಒಂದು ಮುಷ್ಟಿ ಅಕ್ಕಿಲ್ಲ. ಖರೇಂದ್ರ ಹಂಗ ಪರಿಸ್ಥಿತಿ. ವಿವೇಕಾನಂದರ ಪರಿಸ್ಥಿತಿ ಹೆಂಗಿತ್ತು ಭಾಗ್ಯರಿ ಅದು. ಆ ಪರಿಸ್ಥಿತಿ ಬರದೇ ಇದ್ರ ವಿವೇಕಾನಂದರು ಅವ್ರ ಅಪ್ಪನಂಗನ ನರೇಂದ್ರನಾಥ್ ದತ್ತನು ದತ್ತ ಬ್ಯಾರಿಸ್ಟರ್ ಇದ್ರು, ಅವ್ರಂಗನ ಈಶ್ವರದೊಳಗೆ ಇದ್ದಿದ್ರು. ಅವರು ವಿವೇಕಾನಂದರು ಆಗ್ತಿದ್ರು. ಏನ್ರಿ ಭಾಗ್ಯ. ಅವರು ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಇತ್ತು, ಸದ್ಗುರುಗಳ ಕೃಪಾ ಇತ್ತು ಅಂತ ತಿಳ್ಕೊಂಡು ಅವ್ರಿಗೆ ದಾರಿದ್ರ್ಯ ಬಂತು. ಆ ದಾರಿದ್ರ್ಯದೊಳಗೂ ಸಹಿತ ಏನಾಯ್ತು ಅಂದ್ರೆ ನೌಕರಿ ಸಿಗಲಿಲ್ಲ. ದೊಡ್ಡ ಕೃಪಾ. ಮೊದಲನೇ ಕೃಪಾ ಏನು ಅಂತಂದ್ರೆ ದಾರಿದ್ರ್ಯ ಬಂತು. ಅವ್ರ ಅಪ್ಪ ಸತ್ತ ಮರುದಿವ್ಸನ ಅವ್ರಿಗೆ ಏನಿದ್ದಿಲ್ಲ ಅಂತಂದ್ರೆ ಅವ್ರ ಮನೆಯೊಳಗೆ ಪಾಲಾತು, ಒಂದು ಖೋಲಾಗಿರೋ ಪಾಳಿ ಬಂತು. ವಿವೇಕಾನಂದರು ಅವ್ರ ಅವ್ವ ಅರ್ಥಾತ್ ಏನು ಅಂದ್ರೆ ಅವ್ರ ತಂಗಿ ತಮ್ಮ ಇವರೆಲ್ಲ ಒಂದು ಖೋಲಾಗಿರೋ ಪಾಳಿ ಬಂತು. ಅಂಥದ್ರೊಳಗೂ ಸಾಲ ಸೂಲ ಆತು. ಅವ್ರ ಅಪ್ಪನೂ ಸಹಿತ ಅಂಥ ವಿಚಿತ್ರ ಮನುಷ್ಯ ಇದ್ರು ಅಂದ್ರೆ ಏನು ಸಂಪಾದನೆ ಮಾಡ್ತಿದ್ರು ಅದೆಲ್ಲ ಖರ್ಚು ಮಾಡಿಬಿಡ್ತಿದ್ರು. ಒಂದು ಪೈಸೆ ಇರ್ತಿದ್ದಿಲ್ಲ ಇವ್ರ ಸಲುವಾಗಿ. ಕೊನೆಗೆ ಏನಾಯ್ತು ಅಂತಂದ್ರೆ ಪ್ರತಿ ದಿವಸ ಇವ್ರ ಡಬ್ಬೆ ಕೈ ಹಾಕಿ ನೋಡ್ಬೇಕು, ಅಕ್ಕಿಲ್ಲ ಅಂದ ಕೂಡಲೇ ಅವ್ರವ್ಗ ಅನ್ಬೇಕು, ಅವ್ವ ಇವತ್ತು ಯಾರೋ ಒಬ್ರು ಮಿತ್ರ ನನಗೆ ಊಟಕ್ಕೆ ಹೋಗಿ ಬರ್ತೀನಿ, ಸಂತನಕ ಉಪವಾಸ ಅಡ್ಡಾಡಿ ಬನ್ನಿ ಬಂದು ಮಲ್ಕೋಬೇಕು. ಅರ್ಥಾತ್ ಇಂಥ ಪರಿಸ್ಥಿತಿ ಒಳಗೆ BA ಸರ್ಟಿಫಿಕೇಟ್ ಹಿಡ್ಕೊಂಡು ಕಚೇರಿ ಅಡ್ಡಾಡಿದ್ರು ಒಂದು ನೌಕರಿ ಸಿಗಲಿಲ್ಲ ಅವ್ರಿಗೆ. ಎಂಥ ಭಾಗ್ಯ ನೋಡಿ. ಅರ್ಥಾತ್ ಇದು ಅದಕ್ಕೂ ದೊಡ್ಡ ಭಾಗ್ಯ. ನೌಕರಿ ಸಿಗಲಿಲ್ಲ, ಅದಕ್ಕೂ ದೊಡ್ಡ ಭಾಗ್ಯ. ಅಷ್ಟಾದರೂ ಸಹಿತ ಅವ್ರಿಗೆ ಏನಾಗಲಿಲ್ಲ ಅಂತಂದ್ರೆ ತಮ್ಮ ಪ್ರಪಂಚವನ್ನ ತಾವು ಸುಖವಾಗಿ ಇಟ್ಕೊಂಡು ಹೋದ್ರಾತು ಅನ್ನೋ ಬುದ್ಧಿ ಬರಲಿಲ್ಲ. ಇದು ಅದಕ್ಕೂ ದೊಡ್ಡ ಭಾಗ್ಯದ. ತಮ್ಮ ತಾಯಿ ತಮ್ಮಂದ್ರನ್ನ ಸುಖವಾಗಿ ಇಟ್ಕೊಂಡು ಹೋದ್ರಾತು ಅನ್ನುವಂಥ ಬುದ್ಧಿ ಏನು ಬರಲಿಲ್ಲೋ ಇದು ಅದಕ್ಕೂ ದೊಡ್ಡ ಭಾಗ್ಯದ. ಆದ್ರಿಂದ ಅವ್ರಿಗೆ ಏನಾಯ್ತು ಅಂತಾರೆ ಸದ್ಗುರುಗಳ ವಿಷಯದಲ್ಲಿ ನಿಷ್ಠಾ ಬದಲಾಗಲಿಲ್ಲ, ಅದಕ್ಕೂ ದೊಡ್ಡ ಭಾಗ್ಯದ. ಪರಮಾರ್ಥದ ವಿಷಯದಲ್ಲಿ ಸದ್ಗುರುಗಳ ವಿಷಯದಲ್ಲಿ ಅವ್ರ ನಿಷ್ಠಾ ಏನು ಬದಲಾಗಲಿಲ್ಲೋ ಅದಕ್ಕೂ ದೊಡ್ಡ ಭಾಗ್ಯದ. ಅವರವ ಮ್ಯಾಲಿನ ಮ್ಯಾನ್ ಅನ್ಬೇಕು. ಸುಳ್ಳ ತಿರುಗಿ ಮುರುಗಿ ಹೋಗಿ ಆ ದಕ್ಷಿಣೇಶ್ವರದ ಹುಚ್ಚ ಮುದುಕನ ಹತ್ರ ಕೂತ್ರ ಏನ್ ಮಾಡಿದಂಗ ಆತು. ಮನೆಯೊಳಗೆ ಇಷ್ಟೆಲ್ಲ ಉಪವಾಸ ವನವಾಸ ಸಾಯ್ಲಿಕ್ಕೆ ಹತ್ತೀವಿ, ಮನೆ ಕಡೆ ನೋಡ್ಬೇಕಿಲ್ಲೋ, ಒಂದು 4 ದುಡ್ಡು ಕಳಿಸಿ ನಿನ್ನನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ತಾಯಿಗೆ ತಮ್ಮಂದರು ತಂಗಿಯರು ನಿನ್ನನ್ನು ಆಶ್ರಯಿಸಿರ್ತಕ್ಕಂಥ ಪರಿವಾರಕ್ಕೆ ಪ್ರಪಂಚಕ್ಕೆ ಒಂದು ತುತ್ತು ಅನ್ನ ಹಾಕ್ಲಿಕ್ಕೆ ಆಗಲ್ದನ್ನ ತಿರುಗಿ ಮುರುಗಿ ಹೋಗಿ ಆ ದಕ್ಷಿಣೇಶ್ವರದ ಹುಚ್ಚ ಮುದುಕನ ಹತ್ರ ಕೂಡ್ತಿಲ್ಲ, ಏನ್ ಸಾಧಿಸಿದಂಗ ಆತು ಅಂತ ತಿಳ್ಕೊಂಡು ಅಂದ್ರು. ಕೋಲ್ಟಾಗ ಮಹಾರಾಜರ ತಂಗಿ ಅನ್ಲಿಲ್ಲೇನು
ಭೀಮಾತ ಏನಕ್ಕೆ ಅಂದಲ್ಲ, ಹೋಗಿ ಏನು ಸಾಧಿಸಿದ್ರಿ ಕಾಕು, ಎಷ್ಟು ನಿನ್ನ ನೆನೆಸಿದ್ರು, ಎಷ್ಟು ದುಃಖ ಆತು, ಏನು ಸಾಧಿಸಿದ್ರಿ ಹೋಗಿ ಅಂತ ತಿಳ್ಕೊಂಡು ಹೆಂಗು ಹಂಗೆ ಅರ್ಜುನ ಏನಲ್ಲಿ ಖತ್ಯಾನ ಅಂತ ತಿಳ್ಕೊಂಡು ಕೇಳಿದ್ರೆ ನಿಜವಾಗಿಯೂ ನಾವು ಏನು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಅಂದ್ರೆ ಫಸ್ಟ್ ಮನೆಯೊಳಗೆ ಹೆಂಡ್ರು ಮಕ್ಕಳು ಪ್ರಪಂಚ ಸುಖ ಐಶ್ವರ್ಯ ಉಪಭೋಗ ಮಾಡೋದು ಬಿಟ್ಟು ಒಟ್ಟು ಸಾಂಡೋನಿಯ ಅಂತೋರ್ಯ ಕುಮರೆ ಸಾಂಡೋನಿಯ ಭಾಂಡಾರೆ ಶಸ್ತ್ರಾಗ್ರಿ ಜಿಹ್ವಾರೆ ಆರೋಪುನಿ. ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಟು ಅರ್ಥಾರ್ಥ ಏನು ಅಂದ್ರೆ ಖರೇದ ಅವಾಗ ಏನಾಗ್ತದ ಅಂತ ಒಂದು ಭಾವನಾದೊಳಗೆ ಬಂದ್ಬಿಡ್ತಾರೆ ನೋಡ್ರಿ. ಭಾವನಾದೊಳಗೆ ಅಗ್ದಿ ಏನು ಆ ಖಡ್ಗದ ಇದಕ್ಕೊಂದು ಹಿಂಗೆ ಇದನ್ನು ಮಾಡಿ ಕೈ ಹಚ್ಚಿಕೊಂಡು ಅದನ್ನು ಗಂಧ ಹಚ್ಚಿಕೊಂಡು ಅವ್ರ ಜೊತೆ ರಕ್ತ ಹಚ್ಚಿಕೊಂಡು ಅರ್ಥಾರ್ಥ ಅದೊಂದು ಕ್ಷತ್ರಿಯರ ಭಾವ. ಅದಕ್ಕೂ ಏನು ಸಾಮಾನ್ಯತೆ ಆಗಬೇಕೇನ್ರಿ? ಯೋಗಿಗಳಿಗೆ ಪ್ರಾಪ್ತವಾಗ್ತಕ್ಕಂಥ ಒಂದು ಗತಿ ಅವ್ರಿಗೆ ಪ್ರಾಪ್ತ ಆಗ್ತದೆ ಅಂತ. ಸೂರ್ಯಲೋಕಂ ಭಿತ್ವಾ ಯುದ್ಧದಲ್ಲೇ ಅತ್ಯಂತ ಏನು ಅಂದ್ರೆ ದೇಹಾಭಿಮಾನವನ್ನು ಬಿಟ್ಟು ಯುದ್ಧ ಮಾಡಿ ಯುದ್ಧದೊಳಗೆ ಆನಂದದಲ್ಲೇ ಓಡಾಡ್ಕೊತ ಅಲ್ಲ ಮತ್ತು ಈಗ ಹೊಡೆದು ಯಪ್ಪ ಅನ್ಸ್ಕೊಂಡು ಅಲ್ಲ, ಆನಂದದೊಳಗೆ ಯಾರು ಸಾಯ್ತಾರೋ ಅವರಿಗೆ ವೀರಗತಿ ಸಿಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇರ್ತಿಲ್ರಿ ಅವ್ರು ಹಂಗೆ ಅಲ್ಲಿ ಅನ್ನೋದು ಒಂದ ನಮ್ದು ಇಲ್ಲಿ ನಮ್ಗೆ ಇದ್ದೀವ್ರಿ ಪಾ ಸಾಕಾಗಿದ್ ನಮ್ಗೆ. ಇದೊಂದು ಕುರುಕ್ಷೇತ್ರಲ್ಲ ಇದಿಲ್ಲ. ಅಂತೋರ್ಯ ಕುಮರೆ ಸಾಂಡೋನಿಯ ಭಾಂಡಾರೆ शस्त्राग्री जिव्हारे आरोपुनी श्रीराम तलवारीच्या धारेवर आपले प्राण ठेवून जे लढाईस तयार झाले आहे ಇದೆಲ್ಲ ಮೂರ್ಖತನ ಆಗ್ತದೆ. ಅರ್ಜುನ ಏನಂತಂದ್ರೆ ಮೂರ್ಖತನ ಮಾಡ್ಲಿಕ್ಕೆ ಹತ್ತೀವಿ ನಾವೆಲ್ಲರೂ. ನಿಜವಾಗಿಯೂ ಸ್ವಸ್ಥ ಮನೆಯಾಗಿ ಇರಬೇಕಾಗಿತ್ತು. ನಮ್ಮ ಪರಿವಾರವನ್ನು ಸುಖವಾಗಿಟ್ಟುಕೊಂಡು ಕೈಲಾದಷ್ಟು ಮಟ್ಟಿಗೆ ಕೆಲಸ ಮಾಡೋದು, ದುಡಿಯೋದು, 4 ದುಡ್ಡು ಗಳಿಸಿ ಪರಿವಾರವನ್ನು ಸುಖವಾಗಿಟ್ಟುಕೊಂಡು ಸ್ವಸ್ಥ ಇರೋದು ಬಿಟ್ಟು ಬಂದಾವೆಲ್ಲ ಹುಚ್ಚರಂಗ ಅಂತ ತಿಳ್ಕೊಂಡು ನಮ್ಮ ರಾಮ ಮಾಸ್ತರ್ ಮಾತಾಡ್ಕತ್ತಿದ್ರಲ್ಲ ಹಂಗೆ. ಅರ್ಥಾತ್ ಏನು ಅಂತಂದ್ರೆ ಎಲ್ಲ ಸುಳ್ಳ ಬಿಟ್ಟು ಬಂದು ಏನ್ ಮಾಡುದು, ನಾವಂತೂ ಸ್ವಸ್ಥ ಇದ್ದೀವಪ್ಪ, ನನ್ನ ದುಡ್ಕ ಮಾಡ್ಕೋತಿದ್ವಿ, ಹೊಡಿತಿದ್ವಿ, ಆರಾಮ್ ಇದ್ದೀವಿ ನೋಡ್ರಿ. ಖಾಲಿಪಟ್ಟು ಹಚ್ಕೊಳ್ಳೋದದ, ಹೊಡೆದು ತಿನ್ನೋದದ, ಎದಕ್ ಬೇಕು, ಏನ್ ಬೇಕು, ಏನ್ ಮಾಡೋದು ತಗೊಂಡು ಅದನ್ನೇನ್ ಮಾಡೋದು ಇದನ್ನೇನು ಮಾಡೋದು, ಹೆಂಗೋ ಹಂಗೇನದ ಅಂತಾರೆ. ಕಡೆತನಕ ಅಷ್ಟ ಮಾಡಿದ್ರ ಅಂತವ್ರು. ಇವರು ಅಲ್ಲಿ ಹನುಮಾಪುರದಾಗ ಇರ್ತಿದ್ರು. ಆ ಮಗ್ಗಲ ಕಂಬಾರ ಅವನ ಮನೆ ಇತ್ತು. ಆ ಎದುರಿಗೆ ಒಂದು ಖೋಲ್ ಇತ್ತು. ಆ ಖೋಲ್ಯಾಗ ಒಬ್ಬ ಪಂಢರಪುರದ ಸಂತ ಬಂದ ಕೂಡ ಕಂಬಾರ ಏನಂದ ಹೇಳ್ದ, ನೋಡ್ರಿ ಮಾಸ್ತರ ಮತ್ತು ಅಲ್ಲಿ ಸಂತ ಬಂದಾನ, ಮತ್ತು ಸಂತರಪ್ಪ ಪಂಢರಪುರ ಸಂತ ಬಂದಾನ. ಹೌದಾ, ಹೂ ನಡಿ ಹಂಗೆ ದರ್ಶನ ತಗೊಂಡು ಅಂತ ತಿಳ್ಕೊಂಡು ಇವರು ಹೋಗಿ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ಕೂಡ ಸಂತನು ಅದು ಬರೀಪ್ಪ ಭಾಳ ಸಂತೋಷ ಆಯ್ತು ನಿಮ್ಮನ್ನು ನೋಡಿ, ಬ್ರಾಹ್ಮಣ ದೇವತಾ ಚಲೋ ಆಯ್ತು, ಮುಂಜಾನೆ ಕೂಡ ಭೇಟಿ ಆಯ್ತು, ಇವತ್ತು ನಾವು ನಿಮ್ಮ ಕಡೆಗೆ ಊಟಕ್ಕೆ ಬರ್ತೀವಿ ಬಂದಪ್ಪ ಇದಾವ್ ನಾ ಒಬ್ಬ ಅದ ಒಂದು ಥಾಲಿ ಪೆಟ್ಟು ಹಚ್ಕೋತೀವಿ, ಅದ ಇವ್ರಿಗೂ ಅದು ಕೊಡ್ಬೇಕಾದ್ರೆ ಅವು ಬಿಡ್ಲೇ ಇಲ್ಲ ಅಂತ. ಕೊನೆಗೆ ಒಂದು ಥಾಲಿ ಪೆಟ್ಟು ಹಚ್ಚಿದ್ದು ನಾವು ಪಟ್ಟು ಇವು ಏನು ಮಾಡಿದ್ರೆ ನೀರು ಕುಡಿದು ಕೂತದ್ದು. ಅಂತೋರ್ಯ ಕುಮರೆ ಸಾಂಡೋನಿಯ ಭಾಂಡಾರೆ ಶಸ್ತ್ರಾಗ್ರಿ ಜಿವ್ಹಾರೆ ಆರೋಪುನಿ ಶ್ರೀರಾಮ. ಈ ಪ್ರಕಾರವಾಗಿ ಏನದಂದ್ರೆ ನಿಜವಾಗಿಯೂ ಇದೇನಲ್ಲ ಅಂದ್ರೆ ಉಚಿತ ಅಲ್ಲ, ಸಮಗ್ರ ದೃಷ್ಟಿ ಹೋಗ್ಬಿಟ್ಟದ. ಅರ್ಜುನದ ಏನಾಗಿದೆ ಅಂದ್ರೆ ಸಂಕುಚಿತ ದೃಷ್ಟಿ ಬಂದದ. ಇದೇನಾಗಿದೆ ಅಂದ್ರೆ ದುಃಖ ಅಜ್ಞಾನ. ಇದು ಅಜ್ಞಾನದೊಳಗಿಂದ ಏನು ಶಾಸ್ತ್ರ ಹೇಳಿದ್ರು ಸಹಿತ ನೀವು ಸಂಕುಚಿತ ಭಾವವನ್ನು ಇಟ್ಟುಕೊಂಡು ಹೇಳಿರೋ ಶಾಸ್ತ್ರ ಏನಾಗೋದಿಲ್ಲ ಅಂತಂದ್ರೆ ಅದು ಉದಾತ್ತವಾಗಿರ್ತಕ್ಕಂಥ ಒಂದು ಜೀವನದ ಲಕ್ಷಣ ಅಲ್ಲ. ನೀವು ಹೇಳೋ ಶಾಸ್ತ್ರ ಎಲ್ಲ ಎದನ್ನು ಅನುಸರಿಸಿಕೊಂಡಿರ್ತಕ್ಕಂಥದ್ದು ಸಂಕುಚಿತವಾಗಿರ್ತಕ್ಕಂಥ ಭಾವವನ್ನು ಅದರಲ್ಲೂ ನೀವು ಬೇಕಾದಷ್ಟು ದಯಾ ಕ್ಷಮ ತೋರಿಸುವಲ್ರೆ, ಔದಾರ್ಯವನ್ನು ತೋರಿಸುವಲ್ರ್ಯಾಕ. ಆದ್ರೆ ಏನಲ್ಲ ಅಂತಂದ್ರೆ ಸಂಕುಚಿತವಾಗಿರ್ತಕ್ಕಂಥದ್ದು. ನಾವು ಸಣ್ಣವರಿದ್ದಾಗ ನಮ್ಮ ಊರಾಗ ನಮ್ಮ ಸಂಬಂಧಿಕರ ಜೊತೆಗೆ ನಾವು ಎಲ್ಲಿ ಹೊಂಟಿದ್ವಿ ಅಂತಂದ್ರೆ ಹೊಲಕ್ಕೆ ಹೊಂಟಿದ್ವಿ. ಅವತ್ತು ಎಳ್ಳಾಮಾಸಿ ಹೊಲಕ್ಕೆ ಹೊಂಟಿದ್ವಿ. ಅವರು ನಮ್ಮ ಸಂಬಂಧಿಕರು ಮುದುಕರು ಅವರು ನಮ್ಮನ್ನು ಇದನ್ನು ಮಾಡ್ಲಿಕ್ಕೆ ಹತ್ತಿದ್ರು. ಅಂದ್ರೆ ನಾವು ಹೋಗ್ಬೇಕು ಅಂತ ನಮಗೆ ಉತ್ಸಾಹ. ಆದ್ರೆ ಅವ್ರು ಏನದವರು ತಮ್ಮ ಮಕ್ಕಳಿಗೆ ನೀ ಹತ್ತೋ ಅನ್ನೋರು, ನಮಗೆ ನೀ ಇಳಿ ಅನ್ನೋರು. ಇದೇನು ದೊಡ್ಡ ಔದಾರ್ಯದ ಲಕ್ಷಣ ಏನ್ರಿ ಇದು? ಅರ್ಥಾತ್ ಪ್ರಾಪಂಚಿಕ ಭಾವ ಅದೊಂದು. ನೀ ಹತ್ತು ನೀ ಇಳಿ ಅನ್ನುವಂಥದ್ದು ಏನದ ಅಂತಂದ್ರೆ ಪ್ರಾಪಂಚಿಕ ಭಾವ ಹೆಂಗೋ ಅರ್ಜುನ ಹಂಗೆ ಅಲ್ಲಿಗೆ ಹತ್ತಾನೆ ಏನು ಅಂತಂದ್ರೆ ಇವೆಲ್ಲ ತ್ಯಾಗ ಮಾಡಿ ಬಂದಾರಲ್ಲ. ಇದು ನಿಜವಾಗಿ ಉಚಿತವಾಗಿರ್ತಕ್ಕಂಥ, ಹಿಂಗೆ ಮಾಡೋದು ಉಚಿತ ಅಲ್ಲ. ನಿಜವಾಗಿಯೂ ನಮ್ಮ ಪ್ರಪಂಚ ಮಾಡಿಕೊಂಡು ನಮ್ಮ ಪರಿವಾರವನ್ನು ನಮ್ಮ ಪ್ರಪಂಚವನ್ನು ಸುಖವಾಗಿ ಇಟ್ಕೊಂಡು ಇರಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ऐसियाते कैसे नी मारू
ಕವಣಾವರಿ ಶಸ್ತ್ರ ಧರು ನಿಜ ಹೃದಯ ಕರು ಘಾತು ಕೇವಿ ಶ್ರೀರಾಮ. ಆದ್ರಿಂದ ಇಂಥವ್ರು ನಾವೆಲ್ಲ ಸಂಹಾರ ಮಾಡೋದು ಉಚಿತದ ಏನು ಅಂತ ತಿಳ್ಕೊಂಡು, हे कोण आहे अशांना मी मारू तरी कसे, मी कोणावर शस्त्र धरू, हे कौरव म्हणजे आम्हीच, तेव्हा यांना मारणे म्हणजे आपलाच घात करणे होय. या दृष्टीने अर्जुन म्हणतो मी आपल्या काळजाचा घात कसा करू. ಇವರೆಲ್ಲರೂ ಏನು ಅಂತಂದ್ರೆ ಖರೆ ಅಂದ್ರೂ ನಮ್ಮ ಸ್ವಜನರಾಗಿರ್ತಕ್ಕಂಥವ್ರು ಅದು ಹುಚ್ಚರಂಗಿ ಏನು ಮಾಡಿಬಿಟ್ಟಾರಂದ್ರೆ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡು ಏನು ಬಂದಾರೋ ಇದೆಲ್ಲ ಅವ್ರ ಮೂರ್ಖತನ ಅದ, ಹುಚ್ಚತನ ಅದ. ಸುಮ್ಮನೆ ಮನೆಯೊಳಗೆ ಎಲ್ಲ ಅನುಕೂಲ ಅದ, ಅದನ್ನೆಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದು ಏನು ಯುದ್ಧ ಮಾಡ್ತೀವಿ ಅಂತ ನಿಂತ್ಕೊಂಡಾರ, ಏನು ವಿಚಾರ, ಇದೆಲ್ಲ ಉಚಿತವಾಗಿರ್ತಕ್ಕಂಥದ್ದಲ್ಲ. ಇವ್ನ ಹೆಂಗಾರೆ ಹೊಡಿಯೋಣ ನಾವು, ಇವ್ರನ್ನ ಹೊಡೆದ್ರೆ ಏನಾಗ್ತದಂದ್ರೆ ನಮ್ಮವ್ರನ್ನ ಹೊಡೆದಂಗೆ ಆಗ್ತದೆ, ಆದ್ದರಿಂದ ಉಚಿತವಾಗಿರ್ತಕ್ಕಂಥದ್ದಲ್ಲ ಅಂತ. हे नेणसी तू कवण परी पैल भीष्म द्रोण, जयांचे उपकार असाधारण आम्हा बहुत श्रीराम. हे कोण आहे ते तू जाणत नाहीस काय. ಕೃಷ್ಣ ಹೇಳಿಕತ್ತಾನ, ಹಿಡಿವಲ್ತಾವ ಯಾರು ಹೇಳಿಕತ್ತೀನಿ ಅನ್ನೋದು ಕಲ್ಪನಾ ಬರವಲ್ಲ. ಕೃಷ್ಣ ಹೇಳಿಕತ್ತಾನ, ಕೃಷ್ಣ ನೀನು ತಿಳಿವಲ್ತೇನಿದು, ನೋಡುವಲ್ಲೇನು ನೀನು ಯಾರಿದ್ದಾರೆ ಮುಂದೆ ಅನ್ನುವಂಥದ್ದನ್ನು ನೋಡುವಲ್ಲಿ, ಅವ್ರ ಜೊತೆ ನಮ್ಮ ಸಂಬಂಧ ಹೆಂಗದ, ನಾವು ಅವ್ರ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನು ನೀವು ವಿಚಾರ ಮಾಡುವಲ್ಲೇನು ಅಂತಿರ್ತಾರೆ. ನಮ್ಗೆ ಗುರುಗಳ ಏನ್ರಿ ಹಿಂಗೆ ಹೇಳ್ತಿಲ್ಲ ನೀವು ಅಂತಿರ್ತಾರೆ. ಇದಿಲ್ಲ ನಿಮ್ಗಾರು ತಿಳಿಬೇಕಿಲ್ಲ ಹಿಂಗೆ ಹೇಳಲಿಕ್ಕೆ ಅಂತ. ಮತ್ತೆ ಅವ್ರು ಬಂದಿದ್ದು ನಮ್ಮ ಕಡೆ, ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡ್ಬೇಕ್ರಿ ಅಂದರು. ಬರ್ರಿ ಅಂತ ದತ್ತಾತ್ರೇಯ ಮ್ಯಾಲೆ ನಿಂತಿದ್ವಿ, ಮಾರುತಿ ಕಾರ್ ತೊಗೊಂಡು ಬಂದಿದ್ರು. ಬರ್ರಿ ಅಂದ್ವಿ, ಇಲ್ರಿ ಏಕಾಂತಲ್ಲಿ ಕೆಳಗೆ ನಡೆದ್ವಿ. ಕೆಳಗೆ ಹೋಗಿ ಕೂತ್ಕೊಳ್ಳೆ ಪಾಪ ಅವ್ರು ನಮಸ್ಕಾರ ಮಾಡಿ ಹೇಳಿದರು, ಏನ್ರಿ ಹಿಂಗೆ ನಮ್ಮ ಮಗ ನಮ್ಮ ಮಾತು ಕೇಳವಲ್ಲ ಬಿಡವಲ್ಲಕ್ಕ ಅಂದ್ವಿ, ನಮ್ಮ ಮಗಳು ನಮ್ಮ ಮಾತು ಕೇಳವಲ್ಲ ಬಿಡವಲ್ಲಕ್ಕ ಅಂತಂದ್ವಿ. ಮತ್ತು ಹೆಂಗ್ರಿ ಮುಂದೆ ಯಾಕೆ ನೀವು ಕಾಳಜಿ ಮಾಡ್ತೀರಿ ಅಂತ ಹೇಳಿ, ಬಿಡವಲ್ದಕ್ಕ ಮಾತು ಕೇಳಿದ್ರಿ ಏನು ದೊಡ್ಡಿದ್ವ ಬಿಡ್ವಲ್ರು. ನಮ್ಮ ಮಗ ಡಾಕ್ಟರ್ ಇದ್ದಾನ್ರಿ ಹುಬ್ಬಳ್ಳ್ಯಾಗ, ನಮ್ಮ ಮಾತು ಕೇಳವಲ್ಲವ, ವಿವೇಕಾನಂದ ಹಾಸ್ಪಿಟಲ್ ಡಾಕ್ಟರ್ ಇದ್ದಾನೆ, ಮಾತು ಕೇಳವಲ್ಲ ಬಿಡವಲ್ಲಕ್ಕ ಅಂದ್ರು. ನಮ್ಮ ಮನಸ್ಸಿಗೆ ಬಂದಂಗೆ ಮದುವೆ ಮಾಡ್ಕೋತೀವಿ ಅಂತ ಮಾಡ್ಕೊಳ್ದಕ್ಕ ನೀವೇನು ಮಾಡ್ತೀರಿ ಅಂತ ಕೇಳಿ, ನಾವ್ರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಆಗಿ ನಾವು ರಿಟೈರ್ ಆಗೀವಿ ಅಂತ. ಮತ್ತು ಪಗಾರಿಗೆ ಪೆನ್ಷನ್ ಅದೇ ಇಲ್ರಿ, ಅದ ಅನ್ನ ಝುಣ್ಕೆ ಮಾಡಿ ಬರ್ತದೆ. ಎಲ್ಲರೂ ಹೋದಂತೆ ಪಜ್ಜಂಗಡ ಹೋಗ್ರಿ, ಒಂದು ಸ್ಟೋ ಇಟ್ಕೊಡ್ರಿ, ಆರಾಮ್ ಅನ್ನ ಝುಣ್ಕ ಮಾಡ್ರಿ, ಹೊಟ್ಟೆ ತುಂಬ ಊಟ ಮಾಡ್ರಿ, ರಾಮ್ ಅನ್ಕೋತ ಕೂಡ್ರಿ. ಅದಕ್ಕೆ ಬೆನ್ನು ಹತ್ತಿರ ಮಕ್ಕಳದು ಅಂತ ಕೇಳಿ, ಏನ್ರಿ ನಿಮ್ಮ ಜೊತೆ ನಿಮ್ಮ ಕಡೆ ನಾ ಮಾರ್ಗದರ್ಶನ ಕೇಳಿ, ನಾ ಮಾರ್ಗದರ್ಶನ ಮಾಡ್ಲಿಕ್ಕೆ ಹತ್ತೀನಿ ಅಂತ. ನಾನು ನಿಮ್ಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಹತ್ತೀನಿ. ಎದಕ್ಕೆ ಸುಳ್ಳು ಅವ್ರು ಬೆನ್ನು ಹತ್ತೀರಿ, ಎದಕ್ಕೆ ಸುಳ್ಳು ಇದನ್ನ ಮಾಡ್ಕೊಳ್ತೀರಿ, ಯಾಕೆ ಈ ಮೋಹ, ಯಾಕಿದು, ಮತ್ತೆ ಏನು ಮಾಡೋಕ್ರಿ, ಹೋಗಿ ಸ್ವಸ್ಥ ರಾಮ್ ಅಂದ್ರೆ ಅವರಾಗೆ ಬಂದು ನಿಮ್ಮ ಕಾಲು ಬಿದ್ದು ನೀವು ಹೇಳ್ದಂಗೆ ಕೇಳ್ತೀವಿ ಅನ್ನೋ ತನಕ ಅವ್ರು ಮಾರಿ ನೋಡ್ಬೇಡ್ರಿ ಅಂತೇಳಿ ನಾವು ಹೊರ ಆಮೇಲೆ ಕೊನೆಗೆ ಬರೋಬ್ಬರಿ ಹೇಳಿದ್ರು ನೋಡ್ರಿ ಅದು ಹಾಗೆ ಹೋಗ್ರಂತ ಹೇಳಿ. ಎಲ್ಲ ಸುಳ್ಳು ಅವ್ರು ಮೋಹಲಾಗಿ ಬಿದ್ದುಕೊಂಡು ನಮ್ಮ ಮಾತು ಕೇಳುವಲ್ರು, ನೌಕರಿ ಮಾಡ್ತಾರೆ, ಚಾಕ್ರಿ ಮಾಡ್ತಾರೆ, ಆರಾಮ್ ಇದ್ದಾರೆ. ಎಲ್ಲ ಸುಳ್ಳು ನೀವು ಪೆನ್ಷನ್ ಅದ ಇಲ್ಲೋ, 8,000 ರೂಪಾಯಿ ಪೆನ್ಷನ್ ಒಗ್ಗನೆ ಅಂತ ಹೇಳಿದ್ರು. ಹೆಂಡತಿ ಇಲ್ರಿ ನಿಶ್ಚಿಂತ ಯಾಕಂತ ಮತ್ತೊಂದು ಕಟ್ಗಡಿ ತಪ್ತೀವಿ, ಏನ್ರಿ ಹಿಂಗ ಅವ್ರು ಬರೋಬ್ಬರಿ ಅಂತೀವಿ ನಾವು. ತಾತ್ಪರ್ಯ ಏನು ಅಂತಂದ್ರೆ ಅವ್ರು ಹೇಳಿದ್ರು, ಸ್ವಸ್ಥ ಎಲ್ಲಾರ ಆಳಂದಿ ಒಳಗೋ ಪಂಢರ್ಪುರದಾಗೋ ಗುಂದಾವಲಿಯಾಗೋ ಇರ್ರಿ, ಒಂದು ಕೋಲಿ ಹಿಡ್ಕೊಡ್ರಿ, ಅದು ಸ್ವಸ್ಥ ಏನದ ಅನ್ನ ಝುಣ್ಕ ಮಾಡ್ಲಿಕ್ಕೆ ಬರ್ತದೆ, ಭಾಳ ಮಸ್ತ್ ಮಾಡ್ತೀನಿ, ಭಾಳ ಚಲೋ ಆಯ್ತು ಅಂತಂದ್ವಿ. ಇಲ್ಲ ಹೊಡೀರಿ, ರಾಮ್ ಅನ್ಕೋತ ಕೂಡ್ರಿ, ಮಕ್ಕಳಿಗೆ ಪತ್ತಾಸ ಇಟ್ಕೊಳ್ಬೇಡ್ರಿ ಅಂತ ಹೇಳಿದ್ವಿ. ಪೇಪರ್ದಾಗ ಕೊಡವಲ್ರಾಕ ಇಂಥವ್ರು ಎಲ್ಲರೂ ಇದ್ರು ತಿಳಿಸ್ರು ನಮಗೆ ಅಂತ ತಿಳ್ಕೊಂಡು ಅವರಾಗಿ ಬರಲಿ, ಅವರಾಗಿ ಏನಾದ್ರು ಮಾಡು, ಇನ್ನು ಅಪ್ಪ ನೀ ಹೇಳ್ದಂಗೆ ಮಾಡ್ತೀವಿ ಅನ್ನೋ ತನಕ ಅವ್ರಿಗೆ ಏನೂ ಹೇಳಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ಆದ್ದರಿಂದ ಕೃಷ್ಣ ನೀನೇ ನೋಡುವಲ್ಲೇನು, ಇವರೆಲ್ಲರೂ ಯಾರು, ನನಗೆ ಇವ್ರ ಸಂಬಂಧ ಹೆಂಗದ, ಇವ್ರೆಲ್ಲ ನನಗೆ ಎಷ್ಟು ಉಪಕಾರ ಮಾಡ್ಯಾರ, ಎಷ್ಟು ನನ್ನ ಬಗ್ಗೆ ಇವರೆಲ್ಲ ಹಿತದ ಭಾವನಾ ಹೊಂದಿದವರಿದ್ದಾರೆ, ನೀನೇ ನೋಡುವಲ್ಲೇನು, ವಿಚಾರ ಮಾಡುವಲ್ಲೇನು ಅಂತ ತಿಳ್ಕೊಂಡು ಕೃಷ್ಣ ಹೇಳಿಕತ್ತ. ಆದ್ರೆ ಇವರೆಲ್ಲ ಇಷ್ಟೆಲ್ಲ ಇದ್ರೂ ಸಹಿತ ಯುದ್ಧ ಮಾಡ್ಲಿಕ್ಕೆ ಬಂದಾರ ಅನ್ನೋದನ್ನ ಮರ್ತು ಬಿಟ್ಟಾನ ಅರ್ಜುನ್. ಇವರೆಲ್ಲ ನಾನು ಹೊಡಿಲಿಕ್ಕೆ ಸಿದ್ಧ ಆಗಿ ನಿಂತಾರ ಅನ್ನುವಂಥ ಮಾತು ಮರ್ತು ಬಿಟ್ಟಾರ. ಆದ್ರಿಂದ ಅವಂತಾನೆ ಏನು ಅಂತಂದ್ರೆ, हे नेणसी तू कवण परी पैल भीष्म द्रोण, जयांचे उपकार असाधारण आम्हा बहुत. ನಮ್ಗೆ ಎಷ್ಟು ಉಪಕಾರ ಮಾಡ್ಯಾರ ಇವರು, ಈ ಭೀಷ್ಮ ದ್ರೋಣಾದಿಗಳು. ಇವನ್ನ ಅರ್ಥಾತ್ ಏನು ಅಂದ್ರೆ, ಇವ್ನ ನಾವು ಹೆಂಗೆ ಹೊಡಿಬೇಕು, ಇವ್ರ ಜೊತೆಗೆ ಹೆಂಗೆ ಯುದ್ಧ ಮಾಡಬೇಕು, ಅದು ನೀನಾದ್ರೂ ಸ್ವಲ್ಪ ವಿಚಾರ ಮಾಡು. ಏಥ ಶಾಲಕ ಸಾಸರೆ ಮಾತುಳ आणि बंधुकी हे सगळ पुत्र नातू केवळ इष्टही असती श्रीराम. येथे या सैन्यात मेहुणे सासरे मामा आणि हे इतर सर्व बंधू पुत्र नातू आणि केवळ इष्टही आहे. ಇವರೆಲ್ಲರೂ ಹೆಂಗಿದ್ದಾರಂದ್ರೆ ಸಂಬಂಧಿಕರು, ಇವ್ರ ನಾವು ನಮ್ಮ ಹೆಂಡತಿ ಅಣ್ಣನ ಮಗಳ ಗಂಡನ ಮಗ
ನೀವು ಸಂಬಂಧಿಕರ ಎಲ್ಲೆಲ್ಲಿ ನೀವು ಸಂಬಂಧ ಹಚ್ಚಿರ್ತಾರೋ ಏನು ಮದುವೆಯಾಗ ನೋಡಬೇಕು. ಒಂದೇನದ ಅಂದ್ರೆ ಸಂಬಂಧದ ಜಾಳಿಗೆ ಎಲ್ಲ ಕಡೆಗೂ ಸಂಬಂಧದ ಜಾಳಿಗೆ ಹಚ್ಕೊಂಡು ಮತ್ತೇನಪ್ಪ ಅಂದ್ರೆ 2 ದಿವಸ ಆತು ಬೆತ್ತಿನ ಇಲ್ಲ ಚಲೋ ಆತು ಅನ್ಕೋತ ಹೆಂಗೋ ಹಂಗೆ ಅರ್ಜುನ್ಗೂ ಸಹಿತ ಏನಾಗ್ಬಿಟ್ರೆ ಅಂದ್ರೆ ಮದುವೆ ಸಮಾರಂಭ ಆದಂಗೆ ಆಗ್ಬಿಟ್ರು. ಎಲ್ಲರೂ ಸಂಬಂಧಿಕರಲ್ಲಿ ಇವ್ ಮಾಮ, ಇವ್ ಕಾಕ, ಇವ್ ಮಗ ಆಗ್ಬೇಕು, ಇವ್ ಕಾಕನ ಮಗ ಆಗಬೇಕು, ಇವ್ ಮಾಮನ ಮಗ ಆಗ್ಬೇಕು, ಅವನ ಆಗ್ಬೇಕು, ಇವನ ಆಗ್ಬೇಕು ಅನ್ನೋ ಎಲ್ಲ ಪ್ರಪಂಚದ ಸಂಬಂಧಗಳನ್ನು ಹಚ್ಚಿಕೊಂಡು ಇವನ್ನ ನಾವು ಹೊಡೆದು ಉಚಿತವಾಗಿರ್ತಕ್ಕಂಥದ್ದಲ್ಲ. ಅವಧಾರಿಯತಿ ಜವಳಿಕೆಚೆ ಹೇಷ ಕಳಹಿ ಸೋಯರೆ ಬಾಮುಚೆ मणहोनी दोष आथी वाचे बोलताची श्रीराम ऐक अतिशय जवळचे असे हे आमचे सर्व सोयरे आहे आणि म्हणूनच यांना मारावे असे वाणीने नुसते बोलणे हेच पाप आहे. ಅರ್ಥಾತ್ ಬಾಯ್ದೆ ಅನ್ನೋದು ಪಾಪದ. ಇವನು ಹೊಡಿತೀನಿ ಅಂತ ಅನ್ನೋದು ಸಹಿತ ಒಳತನ್ನು ಅನ್ನು ಪಾಳಿ ಅದ. ಇವನ್ನೆಲ್ಲ ಹೊಡಿಬೇಕು, ಏನು ಹಂಗಂದ್ರೆ ಒಳತನ್ನು ಅಂತಿರ್ತಾರೆ. ಹೆಂಗೋ ಹಂಗೇನದ ಅಂತಂದ್ರೆ ಇವನು ಬರೇ ಬಾಯ್ಲೆ ಅನ್ನೋದು ಸಹಿತ ಏನಂದ್ರೆ ಪಾಪಕರವಾಗಿರ್ತಕ್ಕಂಥದ್ದು. ಇವನು ಹೊಡಿತೀನಿ ಅನ್ನುವಂಥ ಮಾತು ನಾವು ಮನಸ್ಸಿನಾಗೂ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದಲ್ಲ ಅನ್ನುವಷ್ಟರ ಮಟ್ಟಿಗೆ ಅರ್ಜುನ ಏನು ಮಾಡ್ಲಿಕ್ಕತ್ತಾನ ಅಂತಂದ್ರೆ ಅತ್ಯಂತ ಮೋಹಮಯವಾಗಿರ್ತಕ್ಕಂಥ ಸಂಕುಚಿತವಾಗಿರ್ತಕ್ಕಂಥ ದೇಹ ಬುದ್ಧಿಯನ್ನು ಇರ್ಕೊಂಡಿರ್ತಕ್ಕಂಥ ಒಂದು ಭಾವದೊಳಗೆ ಅರ್ಜುನ ಬಂದು ಮಾತಾಡ್ಲಿಕ್ಕೆ ಹತ್ತಾನ. ಜಾನಕಿ ಜೀವನ ಸ್ಮರಣ ಜಯ ಜಯ